Hello students, welcome back to Structural Organization in Frog. In Anatomy of Frog, we have already completed the study of digestive system. Now we will pass on to the next system, that is vascular system. Remember, in vascular system there are two types. ಈ frogs ಅಲ್ಲಿ vascular system is closed vascular system where blood flows in heart as well as closed blood vessels. ಸೊ ಬ್ಲಡ್ ಫ್ಲೋ ಆಗುವಾಗ ಅದು ಕ್ಲೋಸ್ಡ್ ಬ್ಲಡ್ ವೆಸಲ್ಸ್ ಅಲ್ಲಿ ಮತ್ತೆ ಹಾರ್ಟಿನಲ್ಲಿ ಮಾತ್ರ ಸರ್ಕ್ಯುಲೇಟ್ ಆಗ್ತದೆ. ಅದು ಬೇರೆ ಯಾವ ಜಾಗದಲ್ಲಿ ಕೂಡ ಓಪನ್ ಆಗುವುದಿಲ್ಲ, ಅದು ಬಾಡಿ ಕ್ಯಾವಿಟಿಗೆ ಓಪನ್ ಆಗುವುದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಕ್ಲೋಸ್ಡ್ ಸಿಸ್ಟಮ್ ಆಫ್ ಸರ್ಕ್ಯುಲೇಷನ್ ಅಂತ ಕರೀತೇವೆ. ಸೊ ಈ ಕ್ಲೋಸ್ಡ್ ಸಿಸ್ಟಮ್ ಆಫ್ ಸರ್ಕ್ಯುಲೇಷನ್ ಅಲ್ಲಿ ಎರಡು ವಿಧಗಳಿದ್ದಾವೆ. ಸೊ ಈ ಎರಡು ವಿಧ ಯಾವುದಂತ ಹೇಳಿದರೆ ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಮತ್ತು ಲಿಂಫ್ಯಾಟಿಕ್ ಸಿಸ್ಟಮ್. So blood vascular system as well as lymphatic system are the two types of vascular system found in the frog. Let us see what is that blood vascular system. Blood vascular system is blood circulation system. In this system there is circulation of blood, whereas in lymphatic system the fluid which circulates is lymph. What is the difference between blood and lymph? Both blood and lymph are fluid connective tissues which comes under the specialized type of connective tissues which you have studied in the previous classes. ಸೊ ಎರಡು ಕೂಡ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂಸ್. ಆದರೆ ಅದರಲ್ಲಿರುವ ಡಿಫರೆನ್ಸ್ ಏನಂತ ಹೇಳಿದರೆ ಬ್ಲಡ್ ಈಸ್ ರೆಡ್ ಇನ್ ಕಲರ್ ಬಿಕಾಸ್ ಇಟ್ ಕಂಟೈನ್ಸ್ ಎರಿಥ್ರೋಸೈಟ್ಸ್ ಆರ್ ದ ರೆಡ್ ಬ್ಲಡ್ corpuscles along with other components like WBCs, plasma and platelets. But ಇಲ್ಲಿ lymphatic system ಅಲ್ಲಿ circulation ಆಗುವಂಥದ್ದು lymph. So lymph is the fluid which is colorless because it does not possess RBCs or the erythrocytes. ಕೆಂಪು ರಕ್ತ ಕಣಗಳು ಅಥವಾ ಎರಿಥ್ರೋಸೈಟ್ಸ್ ಈ ಲಿಂಫ್ ಅಲ್ಲಿ ಇರುವುದಿಲ್ಲ, ಅಲ್ಲಿ ಬಿಳಿ ರಕ್ತ ಕಣಗಳು ಇರ್ತವೆ. ಲಿಂಫ್ ಕಂಪ್ರೈಸಸ್ ಆಫ್ ವೈಟ್ ಬ್ಲಡ್ ಕಾರ್ಪಸಲ್ಸ್. ಹಾಗಾಗಿ ಈ ಫ್ಲೂಯಿಡ್ ಬಿಳಿ ಬಣ್ಣದ್ದಾಗಿರ್ತದೆ. ವೆನ್ ಯು ಕಮ್ ಟು ದ ಫಂಕ್ಷನಲ್ ಆಸ್ಪೆಕ್ಟ್ಸ್ ಆಫ್ ದೀಸ್ ಟೂ ಸಿಸ್ಟಮ್ಸ್, blood vascular system is meant for the transport of different components like nutrients which are absorbed from the intestine and also transport of oxygen and other hormones and other major nutrients, carbohydrates etc. ಸೊ ಇಲ್ಲಿ ಅದೇ ನಿಮಗೆ ಲಿಂಫ್ಯಾಟಿಕ್ ಸಿಸ್ಟಮಿಗೆ ಬಂದಾಗ ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ಲಿಂಫ್. ಲಿಂಫಲ್ಲಿ ಏನಿರ್ತದೆ, ಈ WBCs ಇರ್ತದೆ. ದೀಸ್ WBCs ಆ್ಯಂಡ್ ಸಮ್ ಅದರ್ ಪ್ರೋಟೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಪ್ರೊಟೆಕ್ಷನ್ ಟು ದ ಬಾಡಿ ಅಗೇನ್ಸ್ಟ್ ಫಾರಿನ್ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸ್. ಸೊ ಈ ಸಿಸ್ಟಮ್ ಆಲ್ ಟುಗೆದರ್, ಈ ಲಿಂಫ್ಯಾಟಿಕ್ ಸಿಸ್ಟಮ್ ಆಲ್ ಟುಗೆದರ್ ಇಟ್ ಈಸ್ ಮೆಂಟ್ ಫಾರ್ ದ ಬಾಡಿ ಡಿಫೆನ್ಸ್. ನಮ್ಮ ದೇಹವನ್ನು ಬೇರೆ ಬೇರೆ ವಿಧವಾದ ಕ್ರಿಮಿಗಳಿಂದ, ಕಾಯಿಲೆ ಹರಡುವ ಕ್ರಿಮಿಗಳಿಂದ ರಕ್ಷಣೆ ಕೊಡುವುದೇ ಇದರ ಕೆಲಸ. ಹಾಗಾಗಿ ಈ WBCs ಏನು ಈ ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಇರ್ತವೆ, ಅವುಗಳು ಈ ಬ್ಯಾಕ್ಟೀರಿಯಾ ಅಥವಾ ಯಾವುದಾದ್ರೂ ಕ್ರಿಮಿಗಳ ದೇಹಕ್ಕೆ ಎಂಟರ್ ಆದರೆ ಅವುಗಳನ್ನು ಕ್ಲಿಯರ್ ಮಾಡ್ತವೆ, ಅವುಗಳನ್ನು ಕೊಂದು ನಮ್ಮ ದೇಹವನ್ನು ಅವುಗಳಿಂದ ರಕ್ಷಿಸ್ತದೆ. ಓಕೆ, ನಾವು ಲೆಟ್ ಅಸ್ ಸ್ಪೀಕ್ ಅಬೌಟ್ ದ ಲಿಂಫ್ಯಾಟಿಕ್ ಸಿಸ್ಟಮ್ ಬ್ರೀಫ್ಲಿ. ನಾವಿದನ್ನು ಸ್ವಲ್ಪ ಡಿಟೇಲ್ ಆಗಿ ಕಲಿತೇವೆ, ಯಾವುದನ್ನು, ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮನ್ನು. ಬಟ್ ಲಿಂಫ್ಯಾಟಿಕ್ ಸಿಸ್ಟಮನ್ನು ತುಂಬ ಬ್ರೀಫ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ತೇವೆ, ಕೆಲವು ಕಾಂಪೊನೆಂಟ್ಸನ್ನು ಅಷ್ಟೇ. ಸೊ ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ನಾನು ಹೇಳಿದ ಹಾಗೆ ಅಲ್ಲಿ ಲಿಂಫ್ ಸರ್ಕ್ಯುಲೇಟ್ ಆಗ್ತದೆ. ಒನ್ ಆಫ್ ದ ಕಾಂಪೊನೆಂಟ್ ಈಸ್ ಲಿಂಫ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲಿಂಫ್ ಚಾನಲ್ಸ್. ಈ ಲಿಂಫ್ ಏನಿದೆ ಅದು ಯಾವುದರ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತದೆ, ದಟ್ ಈಸ್ ಥ್ರೂ ದ ಚಾನಲ್ಸ್ ಆರ್ ದ ಪೈಪ್ಲೈನ್ಸ್ called lymphatic vessels or the lymphatic channels. So ಈ lymphatic channels ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗುವಾಗ they will come across with or here and there they are interrupted by kidney shaped structures
ಕಾಲ್ಡ್ ಲಿಂಫ್ ನೋಡ್ಸ್. ಇದು ಲಿಂಫ್ಯಾಟಿಕ್ ಚಾನಲ್ಸ್ ಆದರೆ ಇದನ್ನು ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ. ಇದರ ಒಳಗೆ ಈ ಲಿಂಫ್ ಸರ್ಕ್ಯುಲೇಟ್ ಆಗ್ತದೆ. ಸೊ ಸರ್ಕ್ಯುಲೇಟ್ ಆಗುವ ಲಿಂಫಲ್ಲಿ ಇನ್ ಕೇಸ್ ನಾವು ನಮ್ಮ ದೇಹದ ಒಳಗೆ ಪ್ರವೇಶ ಮಾಡಿದ ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಾ ಅಥವಾ ಕ್ರಿಮಿ ಇದ್ದರೆ ಅದೇನಾಗ್ತದೆ, ಇಟ್ ವಿಲ್ ಬಿ ಟ್ರ್ಯಾಪ್ಡ್ ಹಿಯರ್. ಸೊ ಈ ಲಿಂಫ್ ಏನು ಮಾಡ್ತದೆ, ಅದನ್ನು ಫಿಲ್ಟರ್ ಮಾಡಿ ಅದನ್ನು ಈ WBCsಗೆ ಅಥವಾ ವೈಟ್ ಬ್ಲಡ್ ಸೆಲ್ಸ್ಗೆ ಅದನ್ನು ತೋರಿಸ್ತದೆ. ಸೊ ದೋಸ್ ಸೆಲ್ಸ್ ಆರ್ ಗೋಯಿಂಗ್ ಟು ಕಿಲ್ ದೆಮ್. ಈ ಜಾಗದಲ್ಲಿ ಆ ಒಂದು ಕ್ರಿಮಿಗಳನ್ನು ಕ್ಲಿಯರ್ ಮಾಡುವಂಥ ಒಂದು ಪ್ರೋಸೆಸ್ ಸತತವಾಗಿ ರೆಗ್ಯುಲರ್ ಆಗಿ ನಮ್ಮ ದೇಹದಲ್ಲಿ ನಡೆಯುವುದರಿಂದ ವಿ ಆರ್ ಆಲ್ ರಿಮೈನ್ ಹೆಲ್ದಿ. ಹಾಗಾಗಿ ದಿಸ್ ಕ್ಯಾನ್ ಬಿ ಕಂಪ್ಯಾರೇಬಲ್ ಟು ಮಿಲಿಟರಿ ಸಿಸ್ಟಮ್ ಆಫ್ ದ ಬಾಡಿ. ದೇಶಕ್ಕೆ ರಕ್ಷಣೆ ಕೊಡುವ ಮಿಲಿಟರಿ ಹೇಗೆ ಕೆಲಸ ಮಾಡುತ್ತದೆ ಹಾಗೆ ಇವುಗಳು ಕೂಡ ಡೇ ಆ್ಯಂಡ್ ನೈಟ್ ನಮ್ಮ ರಕ್ಷಣೆಗೋಸ್ಕರ ಕೆಲಸ ಮಾಡುವಂಥ ಒಂದು ಕಾಂಪೊನೆಂಟ್ಸ್. ಓಕೆ, ನಾವು ಲೆಟ್ ಮೀ ಡಿಸ್ಕ್ರೈಬ್ ದ ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ಮಕ್ಕಳೇ, ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ಹೇಳುವಂಥದ್ದು ಒಂದು ಮೇಜರ್ ಸಿಸ್ಟಮ್ ಫೌಂಡ್ ಇನ್ ದ ಬಾಡಿ ಆಫ್ ಆಲ್ ಕಾರ್ಡೇಟ್ಸ್. ಈಗ ಕಾರ್ಡೇಟ್ಸಲ್ಲಿ ಅದು ಕ್ಲೋಸ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ಕರೀತೇವೆ ನಾವು. ಸೊ ಈ ಕ್ಲೋಸ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮಿನ ಕಾಂಪೊನೆಂಟ್ಸ್ ಯಾವುದು? ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ನಲ್ಲಿ ನಮಗೆ ಏನಿದೆ, ಹಾರ್ಟ್, ಬ್ಲಡ್ ವೆಸಲ್ಸ್, ಅದೇ ರೀತಿ ಕ್ಯಾಪಿಲರೀಸ್ ಇದೆಲ್ಲ ಇರ್ತದೆ. ಸೊ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ದ ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಆರ್ ಹಾರ್ಟ್, ಬ್ಲಡ್ ವೆಸಲ್ಸ್ ಆಸ್ ವೆಲ್ ಆಸ್ ಬ್ಲಡ್. ಓಕೆ, ಈಗ ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ದ heart. So as all of you know, the function of heart is to pump the blood. ಇಡೀ ದೇಹದ ಮೂಲೆ ಮೂಲೆಗೆ ಗ್ರಾವಿಟಿಗೆ ಸರಿಯಾಗಿ ಹೋಗುವಂಥದ್ದಾಗಿರ್ಬೋದು, ಗ್ರಾವಿಟಿಗೆ ಎಗೇನ್ಸ್ಟ್ ಆಗಿ ಹೋಗುವಂಥದ್ದಿರ್ಬೋದು. ಇಲ್ಲಿ ಈ ಬ್ಲಡ್ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾದ್ರೆ ಅದಕ್ಕೊಂದು ಪಂಪಿಂಗ್ ಆರ್ಗನ್ ಇರಬೇಕು. ಸೊ ಆ ಪಂಪಿಂಗ್ ಆರ್ಗನ್ ಯಾವುದು? ಇಟ್ ಈಸ್ ಹಾರ್ಟ್. So heart is, for the purpose of pumping, it is highly muscular. Remember, heart hegide, it is highly muscular heart, and it is situated in the upper part of the body cavity. Remember, all these coelomate organisms, they possess body cavity. ಅವುಗಳಿಗೆ ಬಾಡಿ ಕ್ಯಾವಿಟಿ ಇರ್ತದೆ, ಟ್ರೂ ಸೀಲಮ್ ಇರ್ತದೆ. ಸೊ ನಮ್ಮಲ್ಲಿ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಕಾರ್ಡೇಟ್ಸ್ ಅಲ್ಲಿ ಏನಿದೆ, ಈ ಸೀಲಮಿಕ್ ಕ್ಯಾವಿಟಿ ಅನ್ನುವಂಥದ್ದು ಇಟ್ ಈಸ್ ಡಿವೈಡೆಡ್ ಇನ್ ಟು 2 ಇಂಪಾರ್ಟೆಂಟ್ ಚೇಂಬರ್ಸ್ ಬೈ ದ ಪಾರ್ಟಿಷನ್ ಕಾಲ್ಡ್ ಡಯಾಫ್ರಮ್. ಸೊ ಈ ಡಯಾಫ್ರಮಿನಿಂದಾಗಿ ಅಪ್ಪರ್ ಸೀಲಮ್ ಏನು ಹೇಳ್ತೇವೆ, ಅದನ್ನು ನಾವು ಥೊರಾಸಿಕ್ ಸೀಲಮ್ ಅಂತ ಹೇಳಿ ಕರಿತೇವೆ. ಸೊ ಇಟ್ ಈಸ್ ಕಾಲ್ಡ್ ಥೊರಾಸಿಕ್ ಸೀಲಮ್. ದಿಸ್ ಈಸ್ ಎಬ್ಡಾಮಿನಲ್ ಸೀಲಮ್. ಸೊ ಈ ಥೊರಾಸಿಕ್ ಸೀಲಮ್ ಅಥವಾ ಕ್ಯಾವಿಟಿಯಲ್ಲಿ ನಮ್ಮ ಹಾರ್ಟ್ ಸಿಚುವೇಟ್ ಆಗಿರುವಂಥದ್ದು. ಅದೇ ರೀತಿ ಇಲ್ಲಿ ಫ್ರಾಗಿನಲ್ಲಿ ಕೂಡ ಇಟ್ ಈಸ್ ಫೌಂಡ್ ಇನ್ ದಿಸ್ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಕ್ಯಾವಿಟಿ. ಸೊ ಅಪ್ಪರ್ ಪಾರ್ಟಲ್ಲಿ ಇದ್ದರೂ ಕೂಡ ಅದಕ್ಕೋಸ್ಕರ ಒಂದು ಸ್ಪೆಷಲೈಸ್ಡ್ ಕ್ಯಾವಿಟಿಯೇ ಇದೆ, ಅದನ್ನು ನಾವು ಪೆರಿಕಾರ್ಡಿಯಮ್ ಅಂತ ಹೇಳಿ ಕರೀತೇವೆ. ಸೊ ಇಟ್ ಈಸ್ ಕಾಲ್ಡ್ ಪೆರಿಕಾರ್ಡಿಯಮ್. ಸೊ ಆ್ಯಕ್ಚುಲಿ ಇಟ್ ಈಸ್ ಮೇನ್ಲಿ ಇಟ್ ಈಸ್ ಆಲ್ಸೋ ಫಿಲ್ಡ್ ವಿತ್ ದ ಫ್ಲೂಯಿಡ್. ಅದರಲ್ಲಿ ಸುತ್ತದಲ್ಲಿ ಫ್ಲೂಯಿಡ್ ಇರ್ತದೆ, ಪೆರಿಕಾರ್ಡಿಯಲ್ ಫ್ಲೂಯಿಡ್ ಅಂತ ಹೇಳಿ ನಾವು ಕರೀತೇವೆ. ಸೊ ಹಾರ್ಟ್ ಈಸ್ ಲೊಕೇಟೆಡ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಕ್ಯಾವಿಟಿ. ಸೊ ಈ ಹಾರ್ಟ್, ನಮ್ಮ ಹಾರ್ಟನ್ನು ಈ ಫ್ರಾಗಿನ ಹಾರ್ಟಿಗೆ ನಾವು ಕಂಪೇರ್ ಮಾಡಿದರೆ ನಮ್ಮ ಹಾರ್ಟ್ ಫ್ರಾಗ್ ಹಾರ್ಟಿಗಿಂತ ಹೆಚ್ಚು ಬೆಳವಣಿಗೆಯನ್ನು ಹೊಂದಿರುವಂಥದ್ದು. ಸೊ ಇಲ್ಲಿ ನಮ್ಮ ಹಾರ್ಟಿನಲ್ಲಿ ನಿಮ್ಗೆ ಗೊತ್ತಿದೆ, ದೇರ್ ಆರ್ 4 ಚೇಂಬರ್ಸ್. ಬಟ್ ಇನ್ ಫ್ರಾಗ್ಸ್ ಹಾರ್ಟ್ ದೇರ್ ಆರ್ ಓನ್ಲಿ 3 ಚೇಂಬರ್ಸ್. ನೆನಪಿಟ್ಕೊಳ್ಳಿ, ಇಲ್ಲಿ ಫ್ರಾಗಿನ ಹಾರ್ಟಿನಲ್ಲಿ ಇರುವಂಥದ್ದು ಬರೀ 3 ಚೇಂಬರ್ಸ್. ಸೊ ದೀಸ್ 3 ಚೇಂಬರ್ಸ್ ಆರ್ ನಥಿಂಗ್ ಬಟ್ ಅಪ್ಪರ್ 2 ಏಟ್ರಿಯಾ. ಸೊ ಇದನ್ನು ನಾವು ಏಟ್ರಿಯಾ ಅಂತ ಕರೀತೇವೆ. ಅಪ್ಪರ್ ಚೇಂಬರ್ ಆರ್ ಕಾಲ್ಡ್ ಏಟ್ರಿಯಾ. ಸಿಂಗ್ಯುಲರ್ ಈಸ್ ಏಟ್ರಿಯಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆರಿಕಲ್. ಅದನ್ನೇ ಆರಿಕಲ್ಸ್ ಅಂತ ಕೂಡ ಕರೀತಾರೆ. ಸೊ ಏಟ್ರಿಯಾ ಆರ್ ಆರಿಕಲ್ಸ್. This is right side of the heart and this is left side of the heart. This is right atrium, this one is the left atrium. In between there is a partition. ಬಟ್ ಈಗ ನೀವು ಕೆಳಗಿನ ಪೋರ್ಷನ್ ಅನ್ನು ನೋಡಿದರೆ this is called ventricle.
ವೆಂಟ್ರಿಕಲ್. ನಮ್ಮಲ್ಲಿ ಆದರೆ 2 ಆರಿಕಲ್ಸ್ ಇದೆ, 2 ವೆಂಟ್ರಿಕಲ್ಸ್ ಇದೆ, ಆಲ್ ಟುಗೆದರ್ 4 ಚೇಂಬರ್ಸ್ ಇದೆ. But here there are only 2 auricles and 1 ventricle. So I can say there are only 3 chambers in the heart. There are only 3 chambers in the heart. So what happens if there are only 3 chambers? 3 chamber ಇರುವುದರಿಂದ ಏನಾಗ್ತದೆ? ನಿಮಗೆಲ್ಲ ಗೊತ್ತಿರುವ ಹಾಗೆ ಹ್ಯೂಮನ್ಸ್ ಅಲ್ಲಿ there is separation of oxygenated blood from the deoxygenated blood. 4 ಕಂಪಾರ್ಟ್ಮೆಂಟ್ ಸಪರೇಟ್ ಉಂಟು, ಮತ್ತು 2 ಸೈಡಲ್ಲಿ ರೈಟ್ ಮತ್ತು ಲೆಫ್ಟ್ ಹಾರ್ಟ್ ಕೂಡ ಸಪರೇಷನ್ ಉಂಟು. ಹಾಗಾಗಿ ಏನಾಗ್ತದೆ ಇಲ್ಲಿ ಸಪರೇಷನ್, ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ಸೈಡ್ ಆಫ್ ದ ಹಾರ್ಟಲ್ಲಿ ಇರ್ತದೆ, ಡಿಆಕ್ಸಿಜನೇಟೆಡ್ ಬ್ಲಡ್. ಡಿಆಕ್ಸಿಜನೇಟೆಡ್ ಅಂತ ಹೇಳಿದರೆ ಆಕ್ಸಿಜನ್ ಇಲ್ಲದಂಥ ಬ್ಲಡ್ that contains carbon dioxide which is found on the right side of the heart. ಆದರೆ ಫ್ರಾಗಿನಲ್ಲಿ ಇಲ್ಲಿ 2 ಕಡೆ ಸಪರೇಷನ್ ಇರ್ತದೆ. ಸೊ ದೇರ್ ಈಸ್ ಸಪರೇಷನ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ in the auricle, but when it enters into the ventricle, what happens? There will be mixing up of the oxygenated blood with the deoxygenated blood. ಫಸ್ಟಿಗೆ ಈ ಲಂಗ್ಸ್ ಇಂದ ಬಂದಂತಹ ಪ್ಯೂರಿಫೈಡ್ ಆಕ್ಸಿಜನ್ ಏನಿರ್ತದೆ, ಆಕ್ಸಿಜನೇಟೆಡ್ ರಕ್ತ, ಅದು ಲೆಫ್ಟ್ ಪಾರ್ಟಿಗೆ ಬರ್ತದೆ, ಲೆಫ್ಟ್ ಆರಿಕಲ್ಸ್ಗೆ ಬರ್ತದೆ. ಅದೇ ರೀತಿ ಏನು ಡಿಆಕ್ಸಿಜನೇಟೆಡ್ ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ ಇರುವಂಥ ರಕ್ತ, ಅದು ಏನು ರೈಟ್ ಆರಿಕಲ್ಸ್ಗೆ ಬರ್ತದೆ. ಇಲ್ಲಿ ಮಾತ್ರ ಸಪರೇಷನ್ ಇರ್ತದೆ, ಬಟ್ ಅದು ಒಂದು ಡೈರೆಕ್ಷನಲ್ಲಿ ಎಲ್ಲಿಗೆ ಫ್ಲೋ ಆಗ್ತದೆ, ವೆಂಟ್ರಿಕಲ್ಗೆ. ಅಲ್ಲಿ ಪಾರ್ಟಿಷನ್ ಇಲ್ಲದೆ ಇರುವುದರಿಂದ ಬೋತ್ ಬ್ಲಡ್ ವಿಲ್ ಮಿಕ್ಸ್ ವಿತ್ ಒನ್ ಎನದರ್, 2 ಕೂಡ ಮಿಕ್ಸ್ ಆಗ್ತದೆ. ಹಾಗಾಗಿ ರಿಮೆಂಬರ್, ಇನ್ ಫ್ರಾಗ್ಸ್ ಹಾರ್ಟ್ ದೇರ್ ಈಸ್ ನೋ ಸಪರೇಷನ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಇನ್ ಅಡಿಷನ್ ಟು ಆಲ್ ದೀಸ್ ಸ್ಟ್ರಕ್ಚರ್ಸ್, ಇದಲ್ಲದೆ ಈ ಫ್ರಾಗಿನ ಹಾರ್ಟಲ್ಲಿ ಏನಿದೆ, ದೇರ್ ಈಸ್ ಅನದರ್ ಸ್ಟ್ರಕ್ಚರ್, ಟ್ರಯಾಂಗ್ಯುಲಾರ್ ಸ್ಟ್ರಕ್ಚರ್ which joins the right atrium. Triangular structure which joins the right atrium. ರೈಟ್ ಸೈಡ್ ಆಫ್ ದ ಹಾರ್ಟಿಗೆ ಇನ್ನೊಂದು ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್ ಬರ್ತದೆ, ಅದನ್ನು ನಾವೇನು ಕರಿತೇವೆ, ಇಟ್ ಈಸ್ ಕಾಲ್ಡ್ ಸೈನಸ್ ವಿನೋಸಸ್. ಸೊ ಈ ಏಟ್ರಿಯಕ್ಕೆ ರೀಚ್ ಆಗಲಿಕ್ಕೆ ಮೊದಲು ಏನು ಬ್ಲಡ್ ಶುಡ್ ಬಿ ರಿಸೀವ್ಡ್ ಬೈ ದ ಸೈನಸ್ ವಿನೋಸಸ್, ಇದಕ್ಕೆ ಬರಬೇಕು. ಸೊ ಇದಕ್ಕೆ ಎಲ್ಲಿಂದ ಬರ್ತದೆ, ಇಟ್ ವಿಲ್ ಕಮ್ ಫ್ರಾಮ್ ದ ವೇನ್ಸ್. ನೆನಪಿಟ್ಟುಕೊಳ್ಳಿ, ಇದು ಎಲ್ಲಿಂದ ಬರುವಂಥದ್ದು, ವೇನಿನ ಮೂಲಕ ಬರುವಂಥದ್ದು. ಆ್ಯಂಡ್ ಒನ್ ಆಫ್ ದ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಫ್ರಾಗ್ಸ್ ಹಾರ್ಟ್ ಈಸ್ ಪ್ರೆಸೆನ್ಸ್ ಆಫ್ ಸೈನಸ್ ವಿನೋಸಸ್. ಸೈನಸ್ ಮೀನ್ಸ್ ಸ್ಪೇಸ್, venosus refers to the venous. So this is the space, additional space found in the frog's heart which receives the deoxygenated blood. That's why it is called sinus venosus. Okay, remember it is joined to the right side of the heart, so it is receiving deoxygenated blood. Okay, ಇಲ್ಲಿಗೆ ಬರುವಂತಹ ದೊಡ್ಡ ಬ್ಲಡ್ ವೆಸಲ್. So the blood vessel which comes from different other parts of the body. ಈಗ ಫ್ರಾಗಿನ ಹಾರ್ಟಿಗೆ ಏನಾಗ್ತದೆ, ಈ ರಕ್ತ ದೇಹದ ಬೇರೆ ಬೇರೆ ಭಾಗದಿಂದ ಬರಬೇಕು. ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಟಿಶ್ಯೂಸ್ ಏನಿದೆ, ಬೇರೆ ಬೇರೆ ಸೆಲ್ಸ್ ಏನಿದೆ, ದೇಹದ ಬೇರೆ ಬೇರೆ ಭಾಗಗಳು, ಕಾಲಿನಿಂದ ಹಿಡಿದು ತಲೆಯ ತನಕ ಎಲ್ಲ ಟಿಶ್ಯೂಗಳು ಕೂಡ ದೇ ರೆಸ್ಪೈರ್, ಉಸಿರಾಡ್ತವೆ. ಪ್ರತಿಯೊಂದು ಇಂಡಿವಿಜುವಲ್ ಸೆಲ್ಲು ಕೂಡ ಉಸಿರಾಡ್ತದೆ, ಅದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೇವೆ ನಾವು. ಸೊ ಆಲ್ ದೋಸ್ ಸೆಲ್ಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ರೆಸ್ಪಿರೇಷನ್ ದೇ ಯೂಸ್ they use oxygen and liberate carbon dioxide as a waste. ಸೊ ಅಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ, ಈ ರಕ್ತಕ್ಕೆ ಬರ್ತದೆ. ಸೊ ರಕ್ತ ನಾಳಗಳಿಗೆ ಬಂದಾಗ ಅದು ಡಿಫ್ಯೂಸ್ ಆಗಿ that will be collected and released to the body. ಬೇರೆ ಬೇರೆ ಸಣ್ಣ ಸಣ್ಣ ವೆಸಲ್ಸ್ ಬೇರೆ ಬೇರೆ ಭಾಗದಿಂದ ಬರ್ತದೆ, ಅದು ಇದಕ್ಕೆ ಜಾಯಿನ್ ಆಗ್ತದೆ. ಸೊ ಜಾಯಿನ್ ಆದ ಮೇಲೆ that will form a big blood vessel called ವೀನಾ ಕಾವಾ. ಅದನ್ನು ನಾವೇನು ಕರಿತೇವೆ, ವೀನಾ
ಕಾವಾ ಅಂತ ಹೇಳಿ ಕರಿತೇವೆ. ವೀನಾ ಅಂತ ಹೇಳಿದರೆ ವೀನಸ್ ಅಂತ ಹೇಳಿ ಅರ್ಥ. ವೀನಸ್ ಮೀನ್ಸ್ ಏನು? Venous means or vein means it is the structure which or blood vessel which brings deoxygenated blood or blood rich in carbon dioxide. ನಮ್ಮ ದೇಹಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದು ಅದನ್ನು ಪ್ಯೂರಿಫೈ ಪುನಃ ಮಾಡಬೇಕಾಗ್ತದೆ. ಅದು ಈ ರೈಟ್ ಸೈಡ್ ಆಫ್ ದ ಹಾರ್ಟ್ ಅಲ್ಲಿ ಎಲ್ಲಿಗೆ ಬರ್ತದೆ? ಸೈನಸ್ ವಿನೋಸಸ್ಸಿಗೆ ಬರ್ತದೆ. ಫ್ರಮ್ ದೇರ್ ಇಟ್ ವಿಲ್ ಬಿ ಲಿಬರೇಟೆಡ್ ಟು ದ ರೈಟ್ ಏಟ್ರಿಯಾ, ರಿಮೆಂಬರ್. ಓಕೆ, ಅದೇ ರೀತಿ the ventricle opens into sac-like conus arteriosus on the ventral side of the heart. ಈಗ ವೆಂಟ್ರಿಕಲ್ಸ್ ಏನು ಮಾಡ್ತದೆ ಗೊತ್ತುಂಟ? ಇಲ್ಲಿಂದ ರಕ್ತ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತದೆ, ಇಲ್ಲಿ ವಾಲ್ವ್ಸ್ ಇರ್ತದೆ. ಸೊ ಈ ಡೈರೆಕ್ಷನಲ್ಲಿ ಫ್ಲೋ ಆದಂತಹ ರಕ್ತ ಇಟ್ ವಿಲ್ ಗೋ ಟು ದ ಫಿಲ್ ದ ವೆಂಟ್ರಿಕಲ್. ಆಸ್ ಐ ಸೆಡ್ ಬಿಫೋರ್, ಬೋತ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ blood is going to mix up here. ಸೊ ಅಲ್ಲಿ ಈ ವೆಂಟ್ರಿಕಲ್ಸ್ನ ನಂತರ ಇಟ್ ವಿಲ್ ಬಿ ಏನು ಸೆಂಟ್ ಟು ದ ಕೋನಸ್ ಆರ್ಟಿರಿಯೋಸಸ್. ಇನ್ನೊಂದು ಸ್ಟ್ರಕ್ಚರ್ ಇದೆ ಕೋನಸ್ ಆರ್ಟಿರಿಯೋಸಸ್, ಅದರ ಒಳಗೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತದೆ. ಆ್ಯಕ್ಚುಲಿ ಕೋನಸ್ ಆರ್ಟಿರಿಯೋಸಸ್ ಆಸ್ ದ ನೇಮ್ ಸಜೆಸ್ಟ್, ಕೋನಸ್ ಅಂದರೆ ಕೋನಿನ ಹಾಗೆ, ಟ್ರಯಾಂಗ್ಯುಲಾರ್. ಆರ್ಟಿರಿಯೋಸಸ್ ಅಂತ ಹೇಳಿದರೆ ಆರ್ಟರಿ. ಓಕೆ, ಅಂದರೆ ಅಲ್ಲಿ ಇಟ್ ಈಸ್ ಸಪ್ಲೈಯಿಂಗ್ ದ ಬ್ಲಡ್ ಟು ಡಿಫರೆಂಟ್ ಪಾರ್ಟ್ಸ್ ಅಂತ ಅರ್ಥ. ಆರ್ಟರೀಸ್ ಆರ್ ಮೆಂಟ್ ಫಾರ್ ಗೆಟ್ಟಿಂಗ್ ದ ಆಕ್ಸಿಜನೇಟೆಡ್ ಬ್ಲಡ್, ಬಟ್ ಹಿಯರ್ ಇಲ್ಲಿ ಕಂಪ್ಲೀಟ್ ಸಪರೇಷನ್ ಅಂತ ಏನಿಲ್ಲ, ಆದರೆ ಈ ಬ್ಲಡ್ಡನ್ನು ಬೇರೆ ಕಡೆ ಸಪ್ಲೈ ಮಾಡುವಂಥ ಕಾಂಪೊನೆಂಟ್. ಸೊ ದಟ್ ಈಸ್ ಕೋನಸ್ ಆರ್ಟೆರಿಯೋಸಸ್. ದ ಬ್ಲಡ್ ಫ್ರಾಮ್ ದ ಹಾರ್ಟ್ ಈಸ್ carried to the different parts of the body by arteries, that is nothing but arterial system. Remember, from this ventricle, ಈ ವೆಂಟ್ರಿಕಲ್ ಇಂದ ಏನಾಗ್ತದೆ? ರಕ್ತ ಮತ್ತೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸಪ್ಲೈ ಆಗ್ತದೆ. ಯಾವ ಭಾಗಗಳಿಗೆ ಸಪ್ಲೈ ಆಗ್ತದೆ? ಗೈನ್ ಟು ಡಿಫರೆಂಟ್ ಟಿಶ್ಯೂಸ್, ಬೇರೆ ಬೇರೆ ಟಿಶ್ಯೂಸ್, and this is more rich in oxygen. No doubt there is little carbon dioxide, but more quantity of oxygen will be there in the blood, so that they will be supplied to different other parts of the body. ಹಾಗಾಗಿ ನೆನಪಿಟ್ಟುಕೊಳ್ಳಿ, the blood from the heart is carried to all other parts of the body by the artery or arterial system. Blood is collected by the venous system. The major blood vessel is the vena cava. The veins collect blood from different parts of the body to the heart and from the venous system. ಅದು ಬೇರೆ ಬೇರೆ ರೀತಿಯ ಬ್ಲಡ್ ವೆಸಲ್ಸ್ ಜಾಯಿನ್ ಆಗ್ತದೆ. ಸಣ್ಣ ಸಣ್ಣ ವೇನ್ಸ್, ಫಸ್ಟಿಗೆ ಕ್ಯಾಪಿಲರೀಸ್, ಅದರ ನಂತರ ವೇನ್ಸ್, ನಂತರ ದೊಡ್ಡ ವೇನ್ಸ್ ಆಗ್ತದೆ. ಅದು ಅರ್ಥ ಆಯ್ತಾ? ಬ್ರಾಂಚಸ್ ಎಲ್ಲ ಸಣ್ಣ ಸಣ್ಣ ಬ್ರಾಂಚಸ್ ಬಂದು ದೊಡ್ಡ ಸ್ಟ್ರಕ್ಚರ್ ಆಗ್ತದೆ, ಅದೇ ವೀನಾ ಕೇವ್ ಆಗುವಂಥದ್ದು. ಆ ಪೂರ್ತಿ ಸ್ಟ್ರಕ್ಚರನ್ನು ನಾವೇನು ಹೇಳ್ತೇವೆ? ಇಟ್ ಈಸ್ ಕಾಲ್ಡ್ ವೀನಸ್ system. So here you can see the heart which is cone like, and you can also make out the sinus venosus as well as ventricle and superior vena cava. Then pulmonary veins ಏನು ಮಾಡ್ತವೆ? ಬ್ಲಡ್ ರಕ್ತವನ್ನು ಪ್ಯೂರಿಫೈ ಮಾಡಿ ಲಂಗ್ಸ್ ಇಂದ ಹಾರ್ಟಿಗೆ ತರ್ತವೆ. ಅರ್ಥ ಆಯ್ತಾ? ಸೊ these are the other blood vessels. Next, there is special venous connection between the liver as well as intestine. ಈಗ ಸ್ಪೆಷಲ್ ವೀನಸ್ ಕನೆಕ್ಷನ್ ಇದು ಹೆಚ್ಚಿನ ಎಲ್ಲ ಕಾರ್ಡೇಟ್ಸ್ ಅಲ್ಲಿ ಇರುವಂಥದ್ದೇ. ಅದು ಈ ಫ್ರಾಗಿನಲ್ಲಿ ಕೂಡ ಇದೆ. ಅದನ್ನು ನಾವೇನು ಹೇಳ್ತೇವೆ? ಎರಡು ವೀನಸ್ ಕನೆಕ್ಷನ್. ರಿಮೆಂಬರ್, ದೇ ಆರ್ ವೇನ್ಸ್. ಅದು ವೇನ್ಸ್ ಆಗೋದ್ರಿಂದ ಅದನ್ನು ನಾವು ವೀನಸ್ ಕನೆಕ್ಷನ್ ಅಂತ ಕರೀತೇವೆ. ಸೊ ದೋಸ್ ಟೂ ಟೈಪ್ಸ್ ಆಫ್ ವೀನಸ್ ಕನೆಕ್ಷನ್ ಆರ್ ಹೆಪಾಟಿಕ್ portal vein and renal portal vein. ಸೊ ಇದು ನಮ್ಮ ಕಾರ್ಡೇಟ್ಸಿನ ಸ್ಪೆಷಾಲಿಟಿ. ಸೊ ಹೆಪಾಟಿಕ್ ಪೋರ್ಟಲ್ ವೇನ್ ಅಂತ ಹೇಳಿದ್ರೇನು? ಇಟ್ ಈಸ್ ದ ವೇನ್ ವಿಚ್ ಕನೆಕ್ಟ್ಸ್ intestine with that of liver. ಸೊ ಈ ಲಿವರಿಗೆ
ಇಂಟೆಸ್ಟೈನನ್ನು ಕನೆಕ್ಟ್ ಮಾಡುವಂತಹ ಒಂದು ಸ್ಟ್ರಕ್ಚರ್ ಅದು. ಇಟ್ ಬಿಗಿನ್ಸ್ ವಿತ್ ದ ಕ್ಯಾಪಿಲರೀಸ್ ಆ್ಯಂಡ್ ಎಂಡ್ಸ್ ವಿತ್ ದ ಕ್ಯಾಪಿಲರೀಸ್. ಬೇರೆ ಯಾವುದು ಕೂಡ ಏನು ವೇನ್ಸ್ ಕ್ಯಾಪಿಲರಿಯಿಂದ ಸ್ಟಾರ್ಟ್ ಆಗಿ ಕ್ಯಾಪಿಲರಿಂದಲೇ ಎಂಡ್ ಆಗುವಂಥದ್ದು ಇಲ್ಲ. ಸೊ ಇಲ್ಲಿ ಮಾತ್ರ ಏನಾಗ್ತದೆ, ಈ ಕ್ಯಾಪಿಲರಿಯಿಂದ ಸ್ಟಾರ್ಟ್ ಆಗಿ ಕ್ಯಾಪಿಲರಿಯಿಂದ ಎಂಡ್ ಆಗುವ ಈ ಸ್ಟ್ರಕ್ಚರ್ಗೆ ಏನು ಹೇಳ್ತೇವೆ, ಇಟ್ ಈಸ್ ಕಾಲ್ಡ್ ಹೆಪಾಟಿಕ್ ಪೋರ್ಟಲ್ ವೇನ್ ವಿಚ್ ಬ್ರಿಂಗ್ಸ್ ದ ಬ್ಲಡ್ ವಿಚ್ ಕಂಟೈನ್ absorbed nutrients, absorbed food into the liver. ಲಿವರಿಗೆ ತಗೊಂಡು ಬರ್ತದೆ, ಅದನ್ನು ಹೆಪಾಟಿಕ್ ಪೋರ್ಟಲ್ ಅಂತ ಕರೆದೆವು ನಾವು. ಇನ್ ದ ಸೇಮ್ ವೇ renal portal system. The renal portal system is connection between kidney and kidneys. There are paired kidneys and lower parts of the body. ಕೆಳಗೆ ದೇಹದ ಲೋವರ್ ಪಾರ್ಟ್ಸ್ ಯಾವುದು, ಲೆಗ್ಸ್, ಟೋಸ್, ಇದಕ್ಕೆಲ್ಲ ಕನೆಕ್ಟ್ ಆಗಿರುವಂತಹ ಒಂದು ಬ್ಲಡ್ ವೆಸಲ್, ಅದು ಅಲ್ಲಿಂದ ಎಲ್ಲಿಗೆ ಬರ್ತದೆ, ಇಟ್ ಈಸ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ದ ಕಿಡ್ನೀಸ್, ಪ್ಯಾರ್ಡ್ ಕಿಡ್ನೀಸ್. ಸೊ ದಿಸ್ ಕನೆಕ್ಷನ್ ಈಸ್ ಕಾಲ್ಡ್ ರೀನಲ್ ಪೋರ್ಟಲ್. ಓಕೆ, this connection is called renal portal system. Okay, as I said before, blood circulation is achieved by the muscular heart. Okay, next we will see the second component of the blood vascular system, that is blood. ರಕ್ತ, ಹಾರ್ಟಿನ ವಿಷಯ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡಿದ್ದೇವೆ. ನಿಮಗೆ ಗೊತ್ತಿದ್ದ ಹಾಗೆ ಹಾರ್ಟಲ್ಲಿರುವ ಮಸಲ್ ಮಾತ್ರ ಯಾವುದು, ಕಾರ್ಡಿಯಾಕ್ ಮಸಲ್. ಸೊ ಇಲ್ಲಿ ಬ್ಲಡ್ ಈಸ್ ಕಂಪೋಸ್ಡ್ ಆಫ್ 2 ಕಾಂಪೊನೆಂಟ್ಸ್. ನಿಮಗೆಲ್ಲ ಗೊತ್ತುಂಟು, ಬ್ಲಡ್ಡಲ್ಲಿ ಏನಿದೆ, ಪ್ಲಾಸ್ಮಾ ಇದೆ. ಪ್ಲಾಸ್ಮಾ ಈಸ್ ಅ ಲಿಕ್ವಿಡ್ ಪಾರ್ಟ್ ಆಫ್ ದ ಬ್ಲಡ್, ಲಿಕ್ವಿಡ್ ಆ್ಯಂಡ್ ಫಾರ್ಮ್ಡ್ ಎಲಿಮೆಂಟ್ಸ್ ಅಥವಾ ಏನು ಹೇಳ್ತೇವೆ, ಸೆಲ್ಸ್ ಉಂಟು, ಬೇರೆ ಬೇರೆ ವಿಧದ ಸೆಲ್ಸ್ ಉಂಟು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸೆಲ್ಸಲ್ಲಿ 2 ವಿಧದ ಸೆಲ್ಸ್, ಮುಖ್ಯವಾಗಿ 2 ವಿಧದ ಸೆಲ್ಸ್ ಇದೆ. ಬಟ್ ಫ್ರಾಗಲ್ಲಿ ಕೂಡ ನಾವೇನು ಹೇಳ್ತೇವೆ, ಥ್ರೋಂಬೋಸೈಟ್ಸ್ ಅಂತ ಇನ್ನೊಂದು ಸೆಲ್ಸ್ ಇದೆ, ನಮ್ಮಲ್ಲಿ ಕೂಡ ಇದೆ, ಅದನ್ನು ಪ್ಲೇಟ್ಲೆಟ್ಸ್ ಅಂತ ಕರಿತೇವೆ ನಾವು. ಸೊ WBCs are nothing but white blood corpuscles. ನೆನಪಿಟ್ಕೊಳ್ಳಿ, WBCs are nothing but white blood corpuscles which are also known as leukocytes. They are called leukocytes. They are known as leukocytes. In the same way, the red blood corpuscles make up the second component. ಎರಡನೇ ಕಾಂಪೊನೆಂಟ್ ಅದು RBCs. Full form of RBC is red blood corpuscles. ಮಕ್ಕಳೇ, ಇದನ್ನು ಎರಿಥ್ರೋಸೈಟ್ಸ್ ಅಂತ ಕರೀತಾರೆ. ಎರಿಥ್ರೋಸೈಟ್ಸ್. ಎರಿಥ್ರೋ means red, cyte means cell. So these are the red cells. So these RBCs are red in color and WBCs are white in color. So why RBCs are red? Because RBCs possess hemoglobin, which is red colored pigment. ಓಕೆ, ಈಗ ಈ RBCs ಅನ್ನು ನೀವು ಅಲ್ಲಿ ಅಬ್ಸರ್ವ್ ಮಾಡಿ. ಸಿ, ದೀಸ್ ಆರ್ RBCs. You all have seen RBCs in general, human RBCs in the previous slide when we spoke about specialized type of connective tissue. ಅದರ ಬಗ್ಗೆ ಮಾತಾಡುವಾಗ ನಾನು ತೋರಿಸಿದ್ದೇನಲ್ಲಿ ಒಂದು ಸ್ಲೈಡಲ್ಲಿ. ದೇ ಆರ್ ಆಲ್ ರೌಂಡ್ RBCs. ಹೇಗಿತ್ತು? ರೌಂಡ್ ಇತ್ತು. ಆ್ಯಂಡ್ ಬೈಕಾನ್ಕೇವ್, ಹೀಗೆ ಏನು ಉಬ್ಬಿದ ಪಾರ್ಟ್ಸ್ ಅಲ್ಲ ಎರಡು ಸೈಡಲ್ಲಿ, ಅದು ಸ್ವಲ್ಪ ಏನು ಡಿಪ್ರೆಷನ್, ಎರಡು ಸೈಡಲ್ಲಿ ಕೂಡ ಡಿಪ್ರೆಷನ್ ಇರುವಂಥದ್ದು. ಬಟ್ ಶೇಪ್ ಹೇಗಿತ್ತಲ್ಲಿ? ಸ್ಪೆರಿಕಲ್ ಇತ್ತು. ನಮ್ಮ ಬ್ಲಡ್ RBC ಸ್ಪೆರಿಕಲ್ ಇತ್ತು. ಬಟ್ ಇಲ್ಲಿ ಹಾಗೆ ಇಲ್ಲ, ದೇ ಆರ್ ಓವಲ್. ದೇ ಆರ್ ಇಲಾಂಗೇಟೆಡ್ ಆ್ಯಂಡ್ ಓವಲ್ with nucleus. Remember, nucleated RBCs. They possess nucleated RBCs. But in human case, RBCs were devoid of nucleus. ನಮ್ಮ ದೇಹದಲ್ಲಿ
ಕೆಂಪು ರಕ್ತ ಕಣಗಳು ಅದು ಹುಟ್ಟುವಾಗ ಮಾತ್ರ ಅದರಲ್ಲಿ ನ್ಯೂಕ್ಲಿಯಸ್ ಇರ್ತದೆ. ಇಮ್ಮೆಚ್ಯೂರ್ RBCs possess nucleus, but when they mature they are without nucleus, they lack nucleus. ಅರ್ಥ ಆಯ್ತಾ? ನಮ್ಮದರಲ್ಲಿ ಹಾಗಾಗಿ ಮೆಚ್ಯೂರ್ RBCs ಅಲ್ಲಿ ನ್ಯೂಕ್ಲಿಯಸ್ ಇಲ್ಲ, ಬಟ್ ಫ್ರಾಗ್ಸ್ ಅಲ್ಲಿ ಏನು RBCs ಮೆಚೂರೇ ಇರಲಿ ಇಮ್ಮೆಚೂರೇ ಇರಲಿ ಅದರಲ್ಲಿ ಪರ್ಮನೆಂಟ್ ಆಗಿ ಈ ನ್ಯೂಕ್ಲಿಯಸ್ ಅನ್ನೋದು ಇರ್ತದೆ. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ RBCs ಆಫ್ humans and the frog. Okay, other than these two components there is additional component called, another type of cell called platelets. They are called platelets. So RBCs, WBCs and third components are platelets. So here you can see the ಎರಿಥ್ರೋಸೈಟ್ಸ್. ಇದೆಲ್ಲ ಎರಿಥ್ರೋಸೈಟ್ಸೇ. ಇಲ್ಲಿ ನಿಮಗೆ ಡಯಾಗ್ರಾಮ್ ಅಲ್ಲಿ ಕಾಣ್ತದೆ, ಇದು ರೆಡ್ ಬ್ಲಡ್ ಕಾರ್ಪಸಲ್ಸ್, ಇದೆಲ್ಲ ವೈಟ್ ಬ್ಲಡ್ ಕಾರ್ಪಸಲ್ಸ್. ನಮ್ಮಲ್ಲಿ ಕೂಡ ಬಿಳಿ ರಕ್ತ ಕಣಗಳಿದೆ, ಇದೆಷ್ಟು ವೈಟ್ ಬ್ಲಡ್ ಕಾರ್ಪಸಲ್ಸ್. ಅದೇ ರೀತಿ ಇಲ್ಲಿ ನೋಡಿ, ದೀಸ್ ಆರ್ ಆ್ಯಕ್ಚುಲಿ ಥ್ರೋಂಬೋಸೈಟ್ಸ್. ದೀಸ್ ಆರ್ ಥ್ರೋಂಬೋಸೈಟ್ಸ್. ಥ್ರೋಂಬೋಸೈಟ್ಸ್ ಅಂತ ಹೇಳಿದರೆ ಅದೇ ಪ್ಲೇಟ್ಲೆಟ್ಸ್. ಥ್ರೋಂಬೋಸೈಟ್ಸ್ ಆರ್ ಆಲ್ಸೋ ನ್ಯೂಕ್ಲಿಯೇಟೆಡ್ ಹಿಯರ್. ನಮ್ಮದರಲ್ಲಿ ಥ್ರೋಂಬೋಸೈಟ್ಸ್ ಎಲ್ಲ ಸಣ್ಣ ಸಣ್ಣ ಫ್ರಾಗ್ಮೆಂಟ್ ಆಫ್ ಸೆಲ್ಸ್, ಬಟ್ ಹಿಯರ್ ಥ್ರೋಂಬೋಸೈಟ್ಸ್ ಆರ್ possessing these nucleus. Thrombocytes are also with the nucleus and they are mainly involved in the blood clotting process. ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಅದೇ ನೀವು WBC ನೋಡೋದಾದರೆ ನಮ್ಮ ಹಾಗೆ ಜಸ್ಟ್ ನೀವು ನೆನ್ಪಿಟ್ಕೊಳ್ಬೇಕು, ಏನು ಅದರಲ್ಲಿ ಬೇರೆ ಬೇರೆ ಥರದ WBCs ಇರ್ತದೆ. ಮೋನೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಬೇಸೋಫಿಲ್ಸ್, ಈಸಿನೋಫಿಲ್ಸ್, ಲಿಂಫೋಸೈಟ್ಸ್, ಇದೆಲ್ಲದೂ ಕೂಡ WBC ಆಫ್ ಫ್ರಾಗಲ್ಲಿ ಇದೆ. ಈ ಎಲ್ಲ ಬೇರೆ ಬೇರೆ ಟೈಪ್ಸ್ WBCs ಅಲ್ಲಿ ಇದೆ. ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಬ್ಲಡ್ ಇನ್ ಅದರ್ ಚಾಪ್ಟರ್ ಆಲ್ಸೋ. ಬೇರೆ ಚಾಪ್ಟರಲ್ಲಿ ನಾವು ಡಿಟೇಲ್ ಆಗಿ ಕಲಿತೇವೆ, ಹಾಗಾಗಿ ಬೇಸಿಕ್ಸ್ ಇಲ್ಲಿ ತಿಳ್ಕೊಂಡ್ರೆ ಸಾಕು ನೀವು. ಓಕೆ, ನೆಕ್ಸ್ಟ್ we will see the ಬ್ಲಡ್ ಪ್ಲಾಸ್ಮಾ. ಈಗ ನೆನ್ಪಿಟ್ಕೊಳ್ಳಿ, ಬ್ಲಡ್ ಪ್ಲಾಸ್ಮಾ, ಈ ಬ್ಲಡ್ ಪ್ಲಾಸ್ಮಾದಲ್ಲಿ ಅದು ಲಿಕ್ವಿಡ್. ಬ್ಲಡ್ ಪ್ಲಾಸ್ಮಾ ಈಸ್ ಲಿಕ್ವಿಡ್. ಲಿಕ್ವಿಡಲ್ಲಿ ಏನಿರ್ತದೆ, ಹೆಚ್ಚಿನ ಸಬ್ಸ್ಟೆನ್ಸಸ್ ಎಲ್ಲ ಡಿಸಾಲ್ವ್ ಆಗಿರ್ತದೆ. ಹಾಗಾಗಿ ಬ್ಲಡ್ ಏನು ಮಾಡ್ತದೆ, ಇಟ್ ಕ್ಯಾರೀಸ್ ಆಲ್ ದೋಸ್ ನ್ಯೂಟ್ರಿಯೆಂಟ್ಸ್, ಗ್ಯಾಸಸ್ and water to the respective sites during the circulation. ನೀರಿನ ಮೂಲಕ ಆ ಪ್ಲಾಸ್ಮಾ ಏನು ಮಾಡ್ತದೆ, ರಕ್ತ ಇನ್ ಜನರಲ್ transmits or transfers nutrients, gases as well as water to the required body parts. ನಮ್ಮ ಸಾಲ್ಟ್ಸ್ ಅದನ್ನೆಲ್ಲ ಎಲೆಕ್ಟ್ರೋಲೈಟ್ಸ್ ಇದೆಲ್ಲದೂ ಕೂಡ ರಕ್ತದ ಮೂಲಕನೇ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥದ್ದು. ಫ್ರಾಗ್ಸಲ್ಲಿ ಕೂಡ ಹಾಗೆ ಇದೆ. ಓಕೆ, ದಟ್ ಈಸ್ ದ ಸ್ಟೋರಿ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ದ frog. Next is excretory system. So as all of you know, excretory system is the system which is involved in the removal of nitrogenous waste from the body of the frog. So ಇಲ್ಲಿ ನಾವು ಫ್ರಾಗಿನ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹಾಗಾಗಿ the elimination of nitrogenous waste is the duty or it is carried out by the excretory system. Here excretory system is also very well developed. ತುಂಬ ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಆಗಿದೆ ಫ್ರಾಗ್ ಅಲ್ಲಿ. ಸೊ excretory system is made up of different organs as well as tissues. ನಿಮಗೆಲ್ಲ ಗೊತ್ತಿದೆ, ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ ಇರ್ತದೆ. ಸೊ ಯು ಕ್ಯಾನ್ ಸಿ ದಿಸ್ ಈಸ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್, ಬಟ್ ಇಟ್ ಈಸ್ ಯುರಿನೋಜೆನೈಟಲ್ ಸಿಸ್ಟಮ್. ಜೆನೈಟಲ್ ಸಿಸ್ಟಮ್ ಕೂಡ ಇದರ ಜೊತೆಗಿದೆ, ಯಾಕೆ ಅಂತ ಹೇಳ್ತೇನೆ ನಾನು. ಸೊ ಎಕ್ಸ್ಕ್ರಿಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ a pair of kidneys. You can see these are the paired kidneys. Excretory system alli paired kidney irtade, kidneys, and these kidneys are connected to second component, that is ureter. There are two such ureters, two such kidneys, and they open into a structure
that finally opens exterior through cloaca. ಇದು cloaca, ಅದು third part. ಅದೇ ರೀತಿ there is another structure called urinary bladder. So altogether there are 4 different components in the excretory system of frog specifically, but in general it is there. Some of the components are also found in the other vertebrates. So ಇಲ್ಲಿ ಫಸ್ಟಿಗೆ ಏನು ಪ್ಯಾರ್ಡ್ ಕಿಡ್ನೀಸ್, ಅದರ ನಂತರ ಬರುವಂಥದ್ದು, ಅದರಿಂದ ಬರುವಂಥದ್ದು ಯುರೇಟರ್ಸ್, ಎರಡಿದೆ ಅದು ಕೂಡ. ದೆನ್ ಕ್ಲೋಯೆಕಾ ಸಿಂಗಲ್ ಓಪನಿಂಗ್ ಆ್ಯಂಡ್ ದ ಯುರಿನರಿ bladder, which is a bag like, small bag like membranous structure. Let us study them in detail. So paired kidneys. See, kidneys are compact because they are made up of large number of individual units called uriniferous tubules or the nephrons. ಹಾಗಾಗಿ ಅವುಗಳು compactly packed structures and appear dark red in color. ಅದು ಸಾಮಾನ್ಯ ಡಾರ್ಕ್ ರೆಡ್ ಕಲರ್ ಅಲ್ಲಿ ಕಾಣ್ತದೆ. ಶೇಪ್ ಈಸ್ ಬೀನ್ ಲೈಕ್ ಬೀನ್ಸಿನ ರೀತಿಯ ಶೇಪ್ ಇರ್ತದೆ ಅದಕ್ಕೆ. ಆ್ಯಂಡ್ ಸಿಚುವೇಟೆಡ್ a little posteriorly in the body cavity, not in the anterior body cavity. These are located in the posterior body cavity. ಆಗ ಹೇಳಿದೇನಲ್ವಾ, ಡಯಾಫ್ರಮ್ 2 ಕ್ಯಾವಿಟಿ ಆಗಿ ನಮ್ಮ ಬಾಡಿಯನ್ನು ಡಿವೈಡ್ ಮಾಡ್ತದೆ, thoracic and abdomen. So in abdominal cavity is the posterior body cavity. ಹಾಗಾಗಿ ಈ ಕಿಡ್ನಿ ಎಲ್ಲಿರ್ತದೆ, 2 ಸೈಡ್ಸ್ ಅಲ್ಲಿ ಇರ್ತದೆ, on either side of the vertebral column in the posterior body cavity. It is composed of several structural units called nephrons. ಅಲ್ಲಿ ಏನಿದೆ, ನೆಫ್ರಾನ್ಸ್ ಅಂತ ಹೇಳುವಂಥ ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ಸ್ ಈ ಕಿಡ್ನಿಯಲ್ಲಿ ಇರ್ತದೆ. ಹಾಗಾಗಿ ಕಿಡ್ನಿ ಈಸ್ ಮೇಡ್ ಅಪ್ ಆಫ್ ಸೆವೆರಲ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ಸ್ ಕಾಲ್ಡ್ ಯೂರಿನಿಫೆರಸ್ ಟ್ಯೂಬ್ಯೂಲ್ಸ್ or they are also called nephrons. ಅದನ್ನೇ ನಾವು ನೆಫ್ರಾನ್ಸ್ ಅಂತ ಹೇಳಿ ಕರೀತೇವೆ. ಸೊ ಕಿಡ್ನಿ ಈಸ್ ಪ್ಯಾರ್ಡ್ ಕಿಡ್ನೀಸ್ ಆರ್ ಸಿಚುವೇಟೆಡ್ ಇನ್ ದ posterior body cavity on either side of the vertebral column, that is ಏನು ಹೇಳ್ತೇವೆ ಅದಕ್ಕೆ, ಬ್ಯಾಕ್ ಬೋನಿನ 2 ಸೈಡಲ್ಲಿ ಅವುಗಳು ಸಿಚುವೇಟೆಡ್ ಆಗಿದ್ದಾವೆ. ಎಬ್ಡಾಮಿನಿನ ಕ್ಯಾವಿಟಿಯಲ್ಲಿ ಇರ್ತದೆ. ಆ್ಯಂಡ್ ದೇ ಆರ್ ಮೇಡ್ ಅಪ್ ಆಫ್ large number of structural and functional units called uriniferous tubules or the nephrons. So the shape of the kidney is bean like and it is reddish in color, dark reddish in color. So that is the story of kidneys. ಅದೇ ರೀತಿ ಯುರೇಟರ್ಸ್. ಈಗ ಕಿಡ್ನಿಯಲ್ಲಿ ಏನಾಗ್ತದೆ, ದೇರ್ ಈಸ್ ಪ್ರೊಡಕ್ಷನ್, ಫಿಲ್ಟ್ರೇಷನ್ ಆಫ್ ದ ಬ್ಲಡ್. ರಕ್ತ ಇಲ್ಲಿಗೆ ಬರ್ತದೆ, ದೇಹದ ಬೇರೆ ಬೇರೆ ಭಾಗದಿಂದ ರಕ್ತ ಬರ್ತದೆ. ರಕ್ತದಿಂದ ಈ ವೇಸ್ಟ್ ಎಲ್ಲ ಏನಾಗ್ತದೆ, ದೇ ಆರ್ ಫಿಲ್ಟರ್ಡ್ ಬೈ ದೀಸ್ ನೆಫ್ರಾನ್ಸ್. ಆ್ಯಂಡ್ ಆಫ್ಟರ್ ಫಿಲ್ಟ್ರೇಷನ್ ದ ಯೂರಿನ್ ವಿಲ್ ಗೆಟ್ ಕಲೆಕ್ಟೆಡ್. ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಸ್ಪೇಸ್. ಇಲ್ಲಿ ಒಂದು ಡಕ್ಟ್ ಅಥವಾ ಒಂದು ಸ್ಪೇಸಲ್ಲಿ ಆ ನೈಟ್ರೋಜಿನಸ್ ವೇಸ್ಟ್ ಕಲೆಕ್ಟ್ ಆಗ್ತದೆ. ಸೊ ಇಲ್ಲಿ ಫ್ರಾಗ್ಸ್ ಆರ್ ಯೂರಿಯೋಟೆಲಿಕ್ ಅನಿಮಲ್ಸ್. ಎಡಲ್ಟ್ ಫ್ರಾಗ್ಸ್ ಆರ್ ಯೂರಿಯೋಟೆಲಿಕ್ ಅನಿಮಲ್ಸ್, ಬಟ್ ಯಂಗ್ ಒನ್ಸ್ ಅಥವಾ ಲಾರ್ವಾ ಆಫ್ ದ ಫ್ರಾಗ್ಸ್ ಆರ್ ಅಮೆನೋಟೆಲಿಕ್ ಅನಿಮಲ್ಸ್. ಅಮೆನೋಟೆಲಿಕ್ ಅನಿಮಲ್ಸ್. Larva ಅಥವಾ tadpole of the frogs are aменotelic because they excrete ammonia as excretory waste, whereas adult frogs are ureotelic or they excrete urea as their nitrogenous waste. ಅರ್ಥ ಆಯ್ತಲ್ಲ? ಎಡಲ್ಟ್ ಫ್ರಾಗ್ ಯೂರಿಯಾ ಮಾಡೋದ್ರಿಂದ ಈ ಯೂರಿಯಾ ಅಥವಾ ಯೂರಿನ್ ಏನಿದೆ ಅದು ಇಲ್ಲಿ ಕಲೆಕ್ಟ್ ಆಗಿರ್ತದೆ. ಸೊ ಆ ಕಲೆಕ್ಟ್ ಆದ ಯೂರಿನ್ ಏನಾಗಬೇಕು, ಇಟ್ ಶುಡ್ ಬಿ ಡಿಸ್ಪೋಸ್ಡ್ ಫ್ರಮ್ ದ ಕಿಡ್ನಿ. ಅದನ್ನು ತಗೊಂಡು ಹೋಗಲಿಕ್ಕೆ ಅಲ್ಲಿ ಏನಿದೆ, 2 ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಸ್ ಇದ್ದಾವೆ ಆ್ಯಂಡ್ ದೇ ಆರ್ ಕಾಲ್ಡ್ ಯುರೇಟರ್ಸ್.
those tubular structures which originates from the each kidney are known as ureters. These ureters open into the rectal part and later connected to the urinary bladder. ನೆನಪಿಟ್ಕೊಳ್ಳಿ, ಇದು ಯುರೇಟರ್ಸ್, ಇದೆರಡು ಯುರೇಟರ್ಸ್. ಅದು ಕಿಡ್ನಿಯಿಂದ ಒರಿಜಿನೇಟ್ ಆಗಿ ಇಲ್ಲಿಗೆ ಏನು ಅದರ ಯೂರಿನನ್ನು ಯಾವುದರಲ್ಲಿ ಸ್ಟೋರ್ ಮಾಡ್ತವೆ? ಅವುಗಳು ಯೂರಿನರಿ ಬ್ಲ್ಯಾಡರಿಗೆ ಸ್ಟೋರ್ ಮಾಡ್ತವೆ. ಸೊ ದೀಸ್ ಯುರೇಟರ್ಸ್ ಆರ್ ಆ್ಯಕ್ಚುಲಿ, ಈಗ ನಾವು ನೋಡೋದಾದರೆ ದೇರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಮೇಲ್ ಮತ್ತು ಫೀಮೇಲ್ ಫ್ರಾಗಿನಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಇಲ್ಲಿ ವಿ ವಿಲ್ ಸ್ಪೀಕ್ ಅಬೌಟ್ ಇಟ್. ಈ ಫೀಮೇಲ್ಸಲ್ಲಿ ಯುರೇಟರ್ಸ್ ಏನು ಡೈರೆಕ್ಟಾಗಿ ಇಲ್ಲಿಗೆ ಬಂದು ಕನೆಕ್ಟ್ ಆದರೆ ಜೆನೈಟಲ್ ಸಿಸ್ಟಮ್ ಅಂತ ಹೇಳ್ತೇವೆ, ದಟ್ ಈಸ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದಕ್ಕೆ ಸಪರೇಟ್ ಓಪನಿಂಗ್ ಇರ್ತದೆ, ಸಪರೇಟ್ ಡಕ್ಟ್ ಇರ್ತದೆ. ಸೊ ಫೀಮೇಲಿನಲ್ಲಿ ಯೂರಿನರಿ ಆ್ಯಂಡ್ ಜೆನೈಟಲ್ ಸಿಸ್ಟಮ್ಸ್, ಟೂ ಡಿಫರೆಂಟ್ ಸಿಸ್ಟಮ್ಸ್, ದೇ ಆರ್ ಸಪರೇಟ್. ಆ್ಯಕ್ಚುಲಿ ಅದೆರಡು ಸಪರೇಟ್ ಇರ್ತದೆ. ಈ ಜೆನೈಟಲ್ ಸಿಸ್ಟಮ್ ಕಿಡ್ನಿಯ ಜೊತೆಗೆ ಯಾವುದೇ ರೀತಿಯ ಏನು ಕಮ್ಯುನಿಕೇಷನನ್ನು ಮಾಡೋದಿಲ್ಲ, ಯಾವುದರಲ್ಲಿ? ಫೀಮೇಲ್ ಫ್ರಾಗ್ಸಲ್ಲಿ. ಹಾಗಾಗಿ ದೇರ್ ವಿಲ್ ಬಿ ಸಪರೇಟ್ ಯುರೇಟರ್ಸ್ ಆ್ಯಂಡ್ ಓವಿಡಕ್ಟ್ಸ್. ದೇ ಫೈನಲಿ ಓಪನ್ ಇನ್ ಟು ದ ಕಾಮನ್ ಎಪರ್ಚರ್ ಕಾಲ್ಡ್ ಕ್ಲೋಯೆಕಾ. ನೋ ಡೌಟ್ ಇಲ್ಲಿಗೆ ಬರುವಾಗ ಅವುಗಳು ಒಂದೇ ಎಪರ್ಚರ್ನ ಮೂಲಕ ಹೊರಗೆ ಬರ್ತವೆ. ಆದರೆ ಈ ಕಿಡ್ನಿಯ ಲೆವೆಲಲ್ಲಿ ಆ ಓವರಿ ಮತ್ತು ಅದರ ಓವಿಡಕ್ಟ್ಸ್ ಉಂಟಲ್ಲ, ಅದು ಸಪರೇಟಾಗಿ ಏನು ಓಪನ್ ಆಗುವಂಥದ್ದು. ದಟ್ ಈಸ್ ಇನ್ ದ ಕೇಸ್ ಆಫ್ ಫೀಮೇಲ್. ಬಟ್ ಇನ್ ದ ಕೇಸ್ ಆಫ್ ಮೇಲ್, ಯೂರಿನರಿ ಆ್ಯಂಡ್ ಜೆನೈಟಲ್ ಸಿಸ್ಟಮ್ಸ್, ರಿಮೆಂಬರ್ ಯೂರಿನರಿ ಆ್ಯಂಡ್ ಜೆನೈಟಲ್ ಸಿಸ್ಟಮ್ಸ್, ಇಲ್ಲಿ ನೋಡಿದರೆ ಕಾಣ್ತದೆ ನಿಮಗೆ. ನೋಡಿ, ಇದು ಕಿಡ್ನಿ ಆದರೆ ದೀಸ್ ಆರ್ ಕಿಡ್ನೀಸ್, ಇದು ಟೆಸ್ಟಿಸ್, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಸೊ ಈ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಲ್ಲಿ ಕನೆಕ್ಟ್ ಆಗಿದೆ ಕಿಡ್ನಿಗೆ, ಕಿಡ್ನಿಯ ಒಳಗೆ ಅದರ ಡಕ್ಟ್ ಹೋಗ್ತದೆ. ಬಟ್ ಫೀಮೇಲಲ್ಲಿ ಓವರಿಯ ಡಕ್ಟ್ಸ್ ಕಿಡ್ನಿಯ ಒಳಗೆ ಹೋಗೋದಿಲ್ಲ. ಹಾಗಾಗಿ ಮೇಲ್ ಸಿಸ್ಟಮನ್ನು ನಾವು ಏನು ಕರಿತೇವೆ? ಯೂರಿನರಿ ಸಿಸ್ಟಮನ್ನು ಮತ್ತು ಜೆನೈಟಲ್ ಸಿಸ್ಟಮನ್ನು ಒಟ್ಟಿಗೆ ಸೇರಿಸಿ ವಿ ಕಾಲ್ ಇಟ್ ಆಸ್ ಯೂರಿನೋಜೆನೈಟಲ್. ಯೂರಿನರಿ ಜೆನೈಟಲ್ ಟುಗೆದರ್ ಆಸ್ ಯೂರಿನೋಜೆನೈಟಲ್ ಸಿಸ್ಟಮ್. ಹಾಗಾಗಿ ಇಲ್ಲಿ ಒಂದು ಡಿಫರೆನ್ಸ್ ಏನು ಫೀಮೇಲಿಗೆ ಮೇಲಿಗೆ ಅಂತ ಹೇಳಿದರೆ, ಟೆಸ್ಟಿಸಿನಿಂದ ಬಂದ ಸ್ಪರ್ಮ್ಸ್ ಏನಾಗ್ತದೆ ಕಿಡ್ನಿ ಒಳಗೆ ಹೋಗಿ ಕಿಡ್ನಿಯಿಂದ ಈ ಕಾಮನ್ ಒಂದು ಏನಿದೆ ಯುರೇಟರ್ಸಿನ ಮೂಲಕ ಅವುಗಳು ನೆಕ್ಸ್ಟ್ ಪೋರ್ಷನಿಗೆ ಬರ್ತವೆ, ರೆಕ್ಟಮಿಗೆ ಬರ್ತವೆ. ಹಾಗಾಗಿ ದ ಯುರೇಟರ್ಸ್ ಇನ್ ದ ಕೇಸ್ ಆಫ್ ಮೇಲ್ಸ್, ಈಗ ನೋಡಿ ಇದು ಮೇಲಿನ ಯುರೇಟರನ್ನು ಯೂರಿನೋಜೆನೈಟಲ್ ಡಕ್ಟ್ ಅಂತ ನಾವು ಕರಿಬೇಕು. ಸೊ ನಾವು ಯುರೇಟರ್ಸ್ ಇನ್ ದ ಕೇಸ್ ಆಫ್ ಮೇಲ್ಸ್ ಈಸ್ ಕಾಲ್ಡ್ ಯೂರಿನೋಜೆನೈಟಲ್ ಡಕ್ಟ್ಸ್. ದೇ ಆರ್ ನೋನ್ ಆಸ್ ಯೂರಿನೋಜೆನೈಟಲ್ ಡಕ್ಟ್ಸ್ ಇನ್ಸ್ಟೆಡ್ ಆಫ್ ಯುರೇಟರ್ಸ್. ಬಟ್ ಫೀಮೇಲಲ್ಲಿ ನಾವು ಅದು ಸಪರೇಟ್ ಇರುವುದರಿಂದ ಅದನ್ನು ಯುರೇಟರ್ಸ್ ಅಂತ ಹೇಳಿಯೇ ಕರಿಬೇಕು. So this is of the female because there is no connection, internal contact between kidney as well as the ovary. This is purely excretory system. So as I said before, the two ureters, they join with the rectum. ನೋಡಿ ಇಲ್ಲಿ ರೆಕ್ಟಮಿನ ಹತ್ರ ಬಂದು ಸಪರೇಟ್ ಆಗಿ ಜಾಯಿನ್ ಆಗ್ತವೆ. After that they communicate with the special ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಯೂರಿನರಿ ಬ್ಲ್ಯಾಡರ್. ಇದೊಂದು ಪೌಚ್, ಇದು ಟೆಂಪರರಿ ಪೌಚ್, ಒಂದು ಚೀಲ. ಅದರ ಒಳಗೆ ಯೂರಿನ್ ಸ್ಟೋರ್ ಆಗ್ತದೆ. ಯಾಕೆ? ಈ ಫ್ರಾಗ್ಸ್ ಎಕ್ಸ್ಕ್ರೀಟ್ ಯೂರಿಯಾ ಆಸ್ ವೇಸ್ಟ್ ಮೆಟೀರಿಯಲ್ಸ್. ಆ ಯೂರಿಯಾ ಯಾವುದರಲ್ಲಿ ಡಿಸಾಲ್ವ್ ಆಗ್ತದೆ? ನೀರಿನಲ್ಲಿ ಡಿಸಾಲ್ವ್ ಆಗ್ತದೆ. ಹಾಗಾಗಿ ನೀರಿನ ಜೊತೆಗೆ ಈ ಯೂರಿಯಾ ಈ ಬ್ಯಾಗಿನೊಳಗೆ ಸ್ಟೋರ್ ಆಗ್ತದೆ ಮತ್ತು ಇಟ್ ವಿಲ್ comes out, it will be disposed out of the body through the cloaca. So as I said in the previous classes, cloaca is common opening for urinary system, genital system. ಮೇಲಿದ್ದು genital system ಇಲ್ಲಿ ಕಾಣ್ತದೆ, urinary system ಕಾಣ್ತದೆ. ಅದೇ ರೀತಿ ರೆಕ್ಟಮ್ ಕಾಣ್ತಾ ಉಂಟು ನಿಮಗೆ. ರೆಕ್ಟಮ್ is a part of the digestive system.
So all three systems open exterior through the single aperture called cloacal aperture. So ಈ ಕ್ಲೋಯಿಕ್ ಅನ್ನುವಂಥದ್ದು ಎಲ್ಲ ಸಿಸ್ಟಮ್, ಈ ಮೂರು ಸಿಸ್ಟಮಿನ ಒಂದು ಓಪನಿಂಗ್, ಅದು ಅರ್ಥ ಆಯ್ತಾ? ಸೊ excretory waste are carried by blood into the kidney where it is separated and excreted. ನಾನು ಇದನ್ನು ಹೇಳಿದೆ ನಿಮಗೆ, ಏನು ಈ ಯೂರಿಯಾ ಅಥವಾ ವೇಸ್ಟ್ ಎಲ್ಲ ಎಲ್ಲಿ ಬರ್ತದೆ, ಅದು ದೇ ಆರ್ ಡಂಪ್ಡ್ ಇನ್ ಟು ದ ಬ್ಲಡ್. ಹಾಗಾಗಿ ರಕ್ತನಾಳಗಳು ಏನು ರೀನಲ್ ಆರ್ಟರೀಸ್, ರೀನಲ್ ವೇನ್ಸ್ ಅಂತ ಕೇಳಿರ್ಬೋದು, ಬ್ಲಡ್ ವೆಸಲ್ಸ್, they are connected to these kidneys. They bring blood from a heart, ಪಂಪ್ ಆಗ್ತದೆ ಬೇರೆ ಬೇರೆ ಬಾಡಿ ಪಾರ್ಟ್ಸಿಂದ ಹಾರ್ಟಿಗೆ ಬಂದು, ಹಾರ್ಟಿನಿಂದ ಈ ಕಿಡ್ನಿಗೆ ಬಂದು, ಕಿಡ್ನಿಯಲ್ಲಿ ಫಿಲ್ಟರ್ ಆದ ಮೇಲೆ ಅದರ ಯೂರಿಯಾ ಸಪರೇಟ್ ಆಗ್ತದೆ, ಯೂರಿನ್ ಫಾರ್ಮೇಷನ್ ಆಗ್ತದೆ, ಮತ್ತು ಅದು ದೇಹದಿಂದ ಎಕ್ಸ್ಕ್ರೀಟ್ ಆಗ್ತದೆ. ಹಾಗಾಗಿ ಬ್ಲಡ್ ಈಸ್ ಫಿಲ್ಟರ್ಡ್ ಆರ್ ಪ್ಯೂರಿಫೈಡ್ ಇನ್ ದ ಕಿಡ್ನೀಸ್ ಟು ರಿಮೂವ್ ನೈಟ್ರೋಜನಸ್ ವೇಸ್ಟ್ ಫ್ರಮ್ ದ ಬಾಡಿ. ಸೊ ದಿಸ್ ಈಸ್ ಅಬೌಟ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್ of frog. Next system of study under frog anatomy is control and coordination. That is control and coordination. See, control and coordination, these are the two important words which go hand in hand. ನೋಡಿ, ಕಂಟ್ರೋಲ್ ಅನ್ನುವಂಥದ್ದು ಮತ್ತು ಕೋಆರ್ಡಿನೇಟ್ ಮಾಡುವಂಥದ್ದು ಎರಡೂ ಕೂಡ ಈ ಆರ್ಗ್ಯಾನಿಸಮ್ಸ್ಗೆ ತುಂಬ ಇಂಪಾರ್ಟೆಂಟ್. ಯಾಕೆ? ಫಾರ್ ದೇಯರ್ ಸರ್ವೈವಲ್. ಸೊ ಕಂಟ್ರೋಲ್ ಶುಡ್ ಬಿ ದೇರ್ ಓವರ್ ದ ಆ್ಯಕ್ಟಿವಿಟೀಸ್, ಡಿಫರೆಂಟ್ ಆ್ಯಕ್ಟಿವಿಟೀಸ್ ಆಫ್ ದ ಬಾಡಿ, ಫಿಸಿಯಾಲಜಿ ಆಫ್ ದ ಬಾಡಿ, ಡಿಫರೆಂಟ್ ಬಯೋಕೆಮಿಕಲ್ ಆ್ಯಕ್ಟಿವಿಟೀಸ್ ಆಫ್ ದ ಬಾಡಿ. ಅದೇ ರೀತಿ ಕೋಆರ್ಡಿನೇಷನ್ ಅನ್ನುವಂಥದ್ದು ವೆನ್ ಸೋ ಮೆನಿ ಆ್ಯಕ್ಟಿವಿಟೀಸ್ ಅಕರ್ ಇನ್ ದ ಬಾಡಿ ಆಫ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಆಲ್ ಆ್ಯಕ್ಟಿವಿಟೀಸ್ ಮಸ್ಟ್ ಅಕರ್ ಇನ್ ದ ಕೋಆರ್ಡಿನೇಟೆಡ್ ಫ್ಯಾಷನ್. ನಾನು ಮೊದಲೇ ಹೇಳಿದ ಹಾಗೆ ಎಲ್ಲ ಆರ್ಗನ್ಗಳು, ಆರ್ಗನ್ ಸಿಸ್ಟಮ್ಗಳು, ಸೆಲ್ಸ್ ಎಲ್ಲದೂ ಕೂಡ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡುವಂಥದ್ದು ಇಂಪಾರ್ಟೆಂಟ್. ಸೊ ಇಂಥ ಹೊಂದಾಣಿಕೆಗೆ ಈ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸಲ್ಲಿ ಎರಡು ಮುಖ್ಯವಾದ ಸಿಸ್ಟಮ್ಸ್ ಇದೆ. ಅದು ಯಾವುದಂತ ಹೇಳಿದರೆ ನರ್ವಸ್ ಸಿಸ್ಟಮ್ ಆ್ಯಸ್ ವೆಲ್ ಆ್ಯಸ್ ಎಂಡೋಕ್ರೈನ್ ಸಿಸ್ಟಮ್. So these two systems are important for coordination and control over different activities. Okay, first of all we will see what are the endocrine glands. ನೋಡಿ, ಈ chemical coordination of various organs of the body is achieved by the hormones. ನಿಮಗೆಲ್ಲ ಗೊತ್ತಿದೆ, ನೀವು ಸಣ್ಣದಿನಿಂದ ದೊಡ್ಡವರಾಗುವ ತನಕ ನಿಮ್ಮ ದೇಹದಲ್ಲಿ ಸೆಕ್ರೀಟ್ ಆದ ಈ ಹಾರ್ಮೋನ್ಸ್ ನಿಮ್ಮ ದೇಹದ ಬೆಳವಣಿಗೆಯಿಂದ ಹಿಡಿದು ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಅವುಗಳು ನಿಮ್ಮ ದೇಹದಲ್ಲಿ ಕೋಆರ್ಡಿನೇಷನಿಗೆ ಹೆಲ್ಪ್ ಮಾಡಿದ್ದಾವೆ. ಹಾಗಾದರೆ ವಾಟ್ ಆರ್ ದೀಸ್ ಹಾರ್ಮೋನ್ಸ್? ಹಾರ್ಮೋನ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಸೆಕ್ರೀಟೆಡ್ ಇನ್ ಟ್ರೇಸ್ ಅಮೌಂಟ್ಸ್ ಫ್ರಮ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ನಿಮ್ಮ ದೇಹದಲ್ಲಿ ಎಂಡೋಕ್ರೈನ್, ಎಕ್ಸೋಕ್ರೈನ್ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೇವೆ ನಾವು. ಸೊ ಅಂಥ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿದ್ದಾವೆ ನೋಡಿ, ದೇ ಆರ್ ಗೋಯಿಂಗ್ ಟು ಸೆಕ್ರೀಟ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ಇನ್ ವೆರಿ ಟ್ರೇಸ್ ಅಮೌಂಟ್ಸ್. ಸಣ್ಣ ಅಮೌಂಟಲ್ಲಿ ಸೆಕ್ರೀಟ್ ಮಾಡ್ತವೆ. ಆ ಸೆಕ್ರೀಟೆಡ್ ಕೆಮಿಕಲ್ಸ್ ನಿಮ್ಮ ರಕ್ತದ ಮೂಲಕ ದೇ ವಿಲ್ ರೀಚ್ ಟಾರ್ಗೆಟ್ ಆರ್ಗನ್ಸ್. ಎಲ್ಲಿ ಅದರ ಕೆಲಸ ಆಗಬೇಕು ಆ ಟಾರ್ಗೆಟ್ ಆರ್ಗನ್ಸಿಗೆ ಅವುಗಳು ರೀಚ್ ಆಗಿ ಅಲ್ಲಿ ಕೆಲಸವನ್ನು ಮಾಡ್ತವೆ ಅವುಗಳು. ಸೊ ದೇ ಆರ್ ಇಂಪಾರ್ಟೆಂಟ್ ಫಾರ್ ದ ಕೆಮಿಕಲ್ ಕೋಆರ್ಡಿನೇಷನ್. ಅವುಗಳು ಕೆಮಿಕಲಿನ ಮೂಲಕ ದೇಹದ ಕೆಲಸವನ್ನು ಕೋಆರ್ಡಿನೇಟ್ ಮಾಡೋದು. ಈಗ ನಾವು ಕ್ಲಾಸನ್ನು ಕಂಟ್ರೋಲ್ ಮಾಡುವಾಗ ನಮ್ಮ ಮಾತಿನ ಮೂಲಕ ನಾವು ಕಂಟ್ರೋಲ್ ಮಾಡಬೇಕು. ಅದೇ ರೀತಿ ದೇಹದ ಒಳಗಿನ ಬೇರೆ ಬೇರೆ ಕಾಂಪೊನೆಂಟ್ಸನ್ನು ಈ ಕೆಮಿಕಲ್ಸ್ ಇಂಟರ್ಯಾಕ್ಟ್ ಮಾಡಿ ಅದನ್ನು ಕೋಆರ್ಡಿನೇಷನಿಗೆ ತರ್ತವೆ. ಹಾಗಾಗಿ ದೀಸ್ ಹಾರ್ಮೋನ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಬಾಡಿ ಆಫ್ ದಿಸ್ frog in control and coordination along with the other system called neural system or nervous system. So glands which secrete hormones are called endocrine glands. These endocrine glands are ductless glands which secrete their hormones directly into the bloodstream. Let us see which are the important endocrine glands present in the body of frog.
ಫಸ್ಟ್ ಒನ್ ಈಸ್ ಪಿಟ್ಯೂಟರಿ. ಪಿಟ್ಯೂಟರಿ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ, ಅದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅದೇ ರೀತಿ ಥೈರಾಯ್ಡ್, ಪಿಟ್ಯೂಟರಿ ಈಸ್ ಪ್ರೆಸೆಂಟ್ ಇನ್ ದ ಹೆಡ್ ರೀಜನ್, ಥೈರಾಯ್ಡ್ ಈಸ್ ಪ್ರೆಸೆಂಟ್ ಇನ್ ದ ನೆಕ್, parathyroid is found associated with the thyroid in the neck region itself, and thymus is present in the chest region, pineal body which is seen in the head again, pancreatic islets, pancreas is found in the abdominal region associated with the digestive glands, associated with the alimentary canal for the process of digestion. ನಿಮ್ಗೆ ಗೊತ್ತುಂಟು ಪ್ಯಾಂಕ್ರಿಯಾಸ್ ಮೇದೋಜರಕ ಗ್ರಂಥಿ. ಸೊ ಅದರಲ್ಲಿ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ದೇನೆ, ಆ ಪ್ಯಾಂಕ್ರಿಯಾಸಲ್ಲಿ ಏನಿರ್ತದೆ, ದೇ ಆರ್ ಹೆಟಿರೋಕ್ರೈನ್ ಗ್ಲ್ಯಾಂಡ್ಸ್ ವೇರ್ ದೇರ್ ಆರ್ ಬೋತ್ ಎಂಡೋಕ್ರೈನ್ ಆಸ್ ವೆಲ್ ಆಸ್ ಎಕ್ಸೋಕ್ರೈನ್ ಪಾರ್ಟ್ಸ್. ಇಡೀ ಪ್ಯಾಂಕ್ರಿಯಾಸಲ್ಲಿ ದೊಡ್ಡ ರೀಜನ್ ಅನ್ನು ಆಕ್ಯುಪೈ ಮಾಡುವಂಥದ್ದು ಎಕ್ಸೋಕ್ರೈನ್ ಪಾರ್ಟ್. ಇದೆಲ್ಲ ಸೆಲ್ಸಿನ ಮಧ್ಯದಲ್ಲಿ ಡಕ್ಟ್ ಉಂಟು, ಸೆಕ್ಷನಲ್ಲಿ ಕಾಣುವಂಥದ್ದು. ಇದು ಈ ರೀತಿಯ ಸೆಲ್ಸ್ ಏನು ಮಾಡ್ತಾ ಇತ್ತು, ಎಂಜೈಮ್ಸ್ ಅನ್ನು ಸೆಕ್ರೆಟ್ ಮಾಡ್ತಾ ಇತ್ತು. ಹಾಗಾಗಿ ಅದನ್ನು ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೆದಿದ್ದೆವು. ಬಟ್ ಅಲ್ಲೇ ಒಂದು ಸಣ್ಣ ಪೋರ್ಷನ್ ಇದೆ, ದಟ್ ಈಸ್ ಕಾಲ್ಡ್ ಪ್ಯಾಂಕ್ರಿಯಾಟಿಕ್ ಐಲೆಟ್ಸ್ ಆರ್ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್. ಸಣ್ಣ ಪೋರ್ಷನ್ ಅದು. ದೇ ಆರ್ ಡಕ್ಟ್ಲೆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ವಿಚ್ ಸೆಕ್ರೀಟ್ ದ ಹಾರ್ಮೋನ್ಸ್. ಹಾಗಾಗಿ ಈ ಪೋರ್ಷನಿನ ಬಗ್ಗೆ ನಾವಿಲ್ಲಿ ಹೇಳುವಂಥದ್ದು ಪ್ಯಾಂಕ್ರಿಯಾಟಿಕ್ ಐಲೆಟ್ಸ್ ಅಂತ ಹೇಳಿ. ಅದೇ ರೀತಿ ಎಡ್ರಿನಲ್ಸ್, ಎಡ್ರಿನಲ್ ಗ್ಲ್ಯಾಂಡ್ಸ್ ಆಗ ಫ್ರಾಗಲ್ಲಿ ನೋಡಿದಿರಲ್ವ, ಕಿಡ್ನಿ ಇತ್ತು ಹೀಗೆ, ಈ ಕಿಡ್ನಿಯಲ್ಲಿ ಅಟ್ಯಾಚ್ ಆಗಿಕೊಂಡಿತ್ತು ಏನು, ದಟ್ ಈಸ್ ದ ಎಡ್ರಿನಲ್ಸ್ ಆರ್ ಎಡ್ರಿನಲ್ ಗ್ಲ್ಯಾಂಡ್ಸ್. ದೇ ಆರ್ ಪ್ಯಾರ್ಡ್. ಆ್ಯಂಡ್ along with this kidney you have also seen the testis. ಈ ಟೆಸ್ಟಿಸ್ ಅಟ್ಯಾಚ್ ಆದದ್ದನ್ನು ನೀವು ನೋಡಿದ್ದೀರಿ, ಅದು ಮೇಲ್ ಗೊನ್ಯಾಡ್. ಅದೇ ರೀತಿ ಓವರೀಸ್ ಇನ್ ದ ಕೇಸ್ ಆಫ್ ಫೀಮೇಲ್, ದೇ ಆರ್ ಫೀಮೇಲ್ ಗೊನ್ಯಾಡ್ಸ್. ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಫ್ ದ ಫ್ರಾಗ್. ಓಕೆ, ನೆಕ್ಸ್ಟ್. ಸೊ ಲೆಟ್ ಅಸ್ ಕಮ್ ಟು ದ ನರ್ವಸ್ ಸಿಸ್ಟಮ್ ಆಫ್ ಫ್ರಾಗ್. ಈ ಫ್ರಾಗ್ಸಲ್ಲಿ ನರ್ವಸ್ ಸಿಸ್ಟಮ್ ಏನು ಅದನ್ನು ನಾವು ಬೇರೆ ಬೇರೆ ರೀತಿಯಾಗಿ ಡಿವೈಡ್ ಮಾಡಿದ್ದೇವೆ, ವಿಂಗಡಣೆ ಮಾಡಿದ್ದೇವೆ. ಸೊ ದ ಡಿಫರೆಂಟ್ ಟೈಪ್ಸ್ ಆರ್ ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ದ ನರ್ವಸ್ ಸಿಸ್ಟಮ್ ಆರ್ ಕ್ಯಾಟಗರೈಸ್ಡ್ ಇನ್ ಟು 3 main types. First one is central nervous system, next one is peripheral nervous system, and third one is autonomic nervous system. ನಮ್ಮ ದೇಹದ ನರ ಮತ್ತು ಫ್ರಾಗಿನ ನರ ಇದೆಲ್ಲದೂ ಕೂಡ ಈ ರೀತಿಯ ಒಂದು ಏನು ಸಪರೇಟ್ ಡಿವಿಷನಲ್ಲಿ ಬರ್ತದೆ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದರೆ, ಈಗ ನೋಡಿ ನಾನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಹ್ಯೂಮನ್ ಬಾಡಿ ಕೂಡ ಹಾಕಿದ್ದೇನೆ, ಫ್ರಾಗ್ ಇದು ನರ್ವಸ್ ಸಿಸ್ಟಮ್ ಕೂಡ ಹಾಕಿದ್ದೇನೆ. ಸೊ ಇಲ್ಲಿ ನೀವು ಇದು ನೋಡಿದರೆ ಈ ಪೋರ್ಷನ್ ಏನು, ಇದು ಬ್ರೈನ್. ಆ್ಯಂಡ್ ಬ್ರೈನ್ ಈಸ್ ಕನೆಕ್ಟೆಡ್ ಟು ದ ಇಲಾಂಗೇಟೆಡ್ ಸ್ಟ್ರಕ್ಚರ್ ಏನು, ಡಾರ್ಸಲ್, ಹಾಲೋ, ಟ್ಯೂಬ್ಯುಲರ್ ನರ್ವ್ ಕಾರ್ಡ್ ಅಂತ ಕಲ್ತಿದ್ದೀರಿ ನೀವು. ಆ ಹಾಲೋ ನರ್ವ್ ಕಾರ್ಡ್ ಅದಕ್ಕೇನು ಹೇಳ್ತೇವೆ, ಇಟ್ ಈಸ್ ಕಾಲ್ಡ್ ಸ್ಪೈನಲ್ ಕಾರ್ಡ್. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದರೆ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸೆಂಟ್ರಲ್ ಆಕ್ಸಿಸ್, ಮಿಡಲ್ ಆಕ್ಸಿಸ್ ಆಫ್ ದ ಬಾಡಿ ವಿಚ್ ರನ್ಸ್ ಫ್ರಾಮ್ ಆಂಟೀರಿಯರ್ ಟು ಪೋಸ್ಟೀರಿಯರ್ ಎಂಡ್. ಮೇಲಿಂದ ಕೆಳಗಿನ ತನಕ ಅದು ಎಕ್ಸ್ಟೆಂಡ್ ಆಗಿರುವಂಥದ್ದು. ಅದರದ್ದು 2 ಮುಖ್ಯ ಭಾಗಗಳು ಫ್ರಾಗಲ್ಲಿ ಯಾವುದು, ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್. ನಿಮ್ಗೆ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ, ಮನುಷ್ಯನಲ್ಲಿ ಅದು ತುಂಬ ಪ್ರಿಸೈಸ್ ಆಗಿ ತುಂಬ ಕ್ಲಿಯರ್ ಆಗಿ ಕಾಣ್ತಾ ಉಂಟು. ಸೊ ಬ್ರೈನ್, ಮೆದುಳು ಮತ್ತು ಸ್ಪೈನಲ್ ಕಾರ್ಡ್, ಅದಕ್ಕೆ ಬೆನ್ನು ಹುರಿ ಹೇಳ್ತಾರೆ ಕಾಣಬೇಕು. ಸೊ ಇದು ಸ್ಪೈನಲ್ ಕಾರ್ಡ್. ಇಲ್ಲಿ ಕೂಡ ಹಾಗೆ ಫ್ರಾಗಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಪಾರ್ಟ್ ಹೆಡ್ಡಲ್ಲಿ ಇರುವಂಥದ್ದು ಬ್ರೈನ್, ಇದು ಬ್ರೈನ್, ಮತ್ತು ಕೆಳಗೆ ಉದ್ದಕ್ಕೆ ಇರುವಂಥದ್ದು ಸ್ಪೈನಲ್ ಕಾರ್ಡ್. ಅದೇ ರೀತಿ ನೆಕ್ಸ್ಟ್ ಏನು ಡಿವಿಷನ್ ಅಥವಾ ನೆಕ್ಸ್ಟ್ ಟೈಪ್ ಈಸ್ ದ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಈಸ್ ಪ್ರೆಸೆಂಟ್ ಆನ್ ದ ಪೆರಿಫೆರಲ್ ಪಾರ್ಟ್ಸ್ ಆಫ್ ದ ಬಾಡಿ. ಯಾವುದು ಮಧ್ಯದಲ್ಲಿ ಇಲ್ಲವೋ ಅದು ಪೆರಿಫೆರಲ್, ಸೈಡ್ಸಲ್ಲಿದೆ, ದೋಸ್ ಆರ್ ಕಾಲ್ಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಈ ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಏನಿದೆ ಫ್ರಾಗಲ್ಲಿ, ಈ ಬ್ರೈನ್ ಮೇಲೆ ಕೆಳಗೆ ಸ್ಪೈನಲ್ ಕಾರ್ಡ್ ಹೀಗೆ ಇದ್ದರೆ, ಬ್ರೈನಿನಿಂದ ಮತ್ತು ಸ್ಪೈನಲ್ ಕಾರ್ಡಿಂದ ಏನು ಬರ್ತದೆ, ನರ್ವ್ಸ್ ಬರ್ತದೆ. ಪೆರಿಫೆರಲ್ ರೀಜನ್ ಬೇರೆ, ಸೈಡಿನ ಭಾಗಗಳಿಗೆ ಬೇರೆ ಬೇರೆ ಭಾಗಗಳಿಗೆ ಕೊಡುವಂಥ ನರಗಳು ಬರ್ತವೆ. ಅದು ಬ್ರೈನಿಂದ ಬಂದರೆ ಅದನ್ನು ಕ್ರೇನಿಯಲ್ ನರ್ವ್ಸ್ ಅಂತ ಕರೀತಾರೆ. ದ ನರ್ವ್ಸ್ ವಿಚ್ ಅರೈಸಸ್ ಫ್ರಾಮ್ ದ ಬ್ರೈನ್ ಆರ್ ಕಾಲ್ಡ್ ಕ್ರೇನಿಯಲ್ ನರ್ವ್ಸ್. whereas the other nerves which originates from the
spinal cord are called spinal nerves. Spinal nerves. Remember, the peripheral nervous system comprises of all these peripheral nerves which are given off from the spinal cord as well as brain. Remember, spinal nerves are called nerves which originates from the spine are called spinal nerves, and nerves which come out of the brain are called cranial nerves. In the same way, the third type is autonomic nervous system. Third category of nervous system is autonomic nervous system, which comprises of sympathetic and parasympathetic nerve cords. Autonomous nervous system andre enu? These are the nerves which are innervating your internal parts of the body, especially viscera. Visceral organs ಗೆ ಏನು ಕನೆಕ್ಟ್ ಆಗುವಂಥದ್ದು, ಒಳಗೆ ಡೈಜೆಸ್ಟಿವ್ ಸಿಸ್ಟಮ್, ಹಾರ್ಟ್, ಇಂಥದ್ದೆಲ್ಲ ರೀಜನ್ಗೆ ಬರುವಂಥದ್ದು ಆಟೋನೋಮಸ್ ನರ್ವಸ್ ಸಿಸ್ಟಮ್. ಬಿಕಾಸ್ ದೇ ಆರ್ ಆಟೋನೋಮಸ್ ಇನ್ ದೇರ್ ಫಂಕ್ಷನ್, ದೇ ಆರ್ ನಾಟ್ ಆ್ಯಕ್ಚುಲಿ ಲಿಸನಿಂಗ್ ಟು ಯುವರ್ ಸೆನ್ಸರಿ ಇನ್ಪುಟ್ಸ್. ನೀವು ನಿಮ್ಮ ಸೆನ್ಸರಿ ಇನ್ಪುಟ್ಸಿಗೆ ಅದು ಕೇಳುವುದಿಲ್ಲ, ಅದು ತನ್ನ ಕೆಲಸವನ್ನು ಒಂದೇ ರೀತಿ ಮಾಡ್ತಾ ಇರ್ತದೆ. ಯಾವುದು ಡೈಜೆಷನ್ ಅನ್ನು ಕಂಟ್ರೋಲ್ ಮಾಡ್ತದೆ, ಅದು ಹಾರ್ಟ್ ರೇಟ್ ಅನ್ನು ಕಂಟ್ರೋಲ್ ಮಾಡ್ತದೆ. ಅಂಥ ನರ್ವಸ್ ಸಿಸ್ಟಮಿಗೆ ಆಟೋನೋಮಸ್ ನರ್ವಸ್ ಸಿಸ್ಟಮ್ ಅಂತ ಕರೀತೇವೆ ನಾವು. ಅದರಲ್ಲಿ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ಅಂತ ಎರಡು ಉಂಟು. ಒಂದು ಎಕ್ಸೈಟೇಟರಿ ಫಂಕ್ಷನ್ ಆದರೆ ಅನದರ್ ಒನ್ ಈಸ್ ಇನ್ಹಿಬಿಟರಿ ಇನ್ ಫಂಕ್ಷನ್. ದೇ ಆರ್ ಆಂಟಗೋನಿಸ್ಟಿಕ್ ಇನ್ ದೇರ್ ಆಕ್ಷನ್ಸ್. ಅರ್ಥ ಆಯ್ತಾ? ಒಂದು ಈಗ ಗ್ಲ್ಯಾಂಡಿನಿಂದ ಸೆಕ್ರೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರೆ ಇನ್ನೊಂದು ಗ್ಲ್ಯಾಂಡಿಂದ ಸೆಕ್ರೀಟ್ ಮಾಡುವಂಥದ್ದನ್ನು ಸ್ಟಾಪ್ ಮಾಡ್ತದೆ. ಸೊ ಅಂಥ ಎರಡು ಕಾಂಪೊನೆಂಟ್ಸನ್ನೇ ನಾವು ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ಅಂತ ಕರಿತೇವೆ. ಸೊ ಆಲ್ ದೀಸ್ ಡಿಸ್ಕ್ರಿಪ್ಷನ್ಸ್ ಏನು ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ ಇನ್ ದ ಕಮಿಂಗ್ ಚಾಪ್ಟರ್ಸ್ ಇನ್ ಹ್ಯೂಮನ್ ಫಿಸಿಯಾಲಜಿ. ಓಕೆ. So as I said now, nervous system is very well developed in the frog, and it is organized into three types, namely central nervous system, peripheral nervous system and autonomic nervous system. In central nervous system, components are those which are found in the body axis. They are brain as well as spinal cord. Peripheral nervous system has got cranial nerves which arises from the brain and spinal nerves which are coming from the spine. Okay, autonomous nervous system are another category of nervous system which possess sympathetic and parasympathetic nervous system. Okay, see, in frog there are about 10 pairs of cranial nerves. Remember, in humans we possess 12 pairs of cranial nerves. ನಮ್ಮಲ್ಲಿ 12 pairs ಆಫ್ ಕ್ರೇನಿಯಲ್ ನರ್ವ್ಸ್ ಬ್ರೈನಿಂದ ಹೊರಗಡೆ ಬರ್ತದೆ. ಅದು ಬೇರೆ ಬೇರೆ ಸೆನ್ಸರಿ ಆರ್ಗನ್ಸಿಗೆ ಮತ್ತು ಉಳಿದ ಬಾಡಿ ಪಾರ್ಟ್ಸಿಗೆ ಹೋಗ್ತದೆ. ಅದನ್ನೆಲ್ಲ ಕೆಲಸವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತದೆ ಅದು. ಸೊ ಇಲ್ಲಿ 10 pairs ಮಾತ್ರ ಇದೆ. And frog's brain is enclosed in a bony structure called brain box or the cranium. ನೀವೆಲ್ಲ ಕೇಳಿರ್ಬೋದು, ಯಾಕೆ ನಿಮ್ಮ ತಲೆಯನ್ನೇ ನೋಡಿ, ಇಲ್ಲಿ ಹಾರ್ಡ್ ಪಾರ್ಟ್, ಸ್ಕೆಲಿಟನ್ ಇದ್ದು ಹಾರ್ಡ್ ಪಾರ್ಟ್ ಏನಿದೆ, ತಲೆ ಬುರುಡೆ ಅಂತ ಏನು ಹೇಳ್ತೇವೆ ನಾವು, ಅದನ್ನು ನಾವು ಸ್ಕಲ್ ಅಂತ ಕರೀತೇವೆ. ಆ ಸ್ಕಲ್ಲಿನಲ್ಲಿ ಒಂದು ಪೋರ್ಷನ್ ಏನು, ಕ್ರೇನಿಯಂ. ಕ್ರೇನಿಯಂ ಈಸ್ ದ ಪಾರ್ಟ್ ಆಫ್ ಯುವರ್ ಸ್ಕಲ್ ವಿಚ್ ಫಾರ್ಮ್ಸ್ ಸ್ಟ್ರಾಂಗ್ ಕವರಿಂಗ್ ಓವರ್ ದ ಬ್ರೈನ್. ಅದನ್ನು ನಾವು ಕ್ರೇನಿಯಂ ಅಂತ ಕರೀತೇವೆ. ಈ ಕ್ರೇನಿಯಮ್ಮಿನ ಒಳಗೆ ನಮ್ಮ ಬ್ರೈನ್ ಏನಾಗಿರ್ತದೆ, ಅದು ಪ್ರೊಟೆಕ್ಟ್ ಆಗಿರ್ತದೆ. ಸೊ ಇನ್ ದ ಕೇಸ್ ಆಫ್ ಫ್ರಾಗ್ ಆಲ್ಸೋ ದೇರ್ ಈಸ್ ಕ್ರೇನಿಯಂ ಆರ್ ದ ಬ್ರೈನ್ ಬಾಕ್ಸ್ ಆಫ್ ಸ್ಕೆಲಿಟಲ್ ಸಿಸ್ಟಮ್ ವಿಚ್ ಕವರ್ಸ್ ದ ಬ್ರೈನ್. ಸೊ ಬ್ರೈನಲ್ಲಿ 3 ಪಾರ್ಟ್ಸ್ ಇದೆ. ಈ ಡಯಾಗ್ರಾಮ್ ಅಲ್ಲಿ ನೋಡಿ ನೀವು, ಇದು ಫ್ರಾಗಿನ ಬ್ರೈನ್. ನಮ್ಮ ಬ್ರೈನಿಗಿಂತ ಅದು ಸ್ವಲ್ಪ ಉದ್ದ ಇದೆ, ನಮ್ಮ ಬ್ರೈನ್ ಸ್ವಲ್ಪ ಏನು ಅದು ರೌಂಡ್ ಇದೆ ಆಲ್ಮೋಸ್ಟ್ ಇದಕ್ಕೆ ಕಂಪೇರ್ ಮಾಡಿದರೆ. ಬಟ್ ನಮ್ಮ ಬ್ರೈನಲ್ಲಿ ಜಾಸ್ತಿ ಏನಿದೆ, ಈ ಕನ್ವಲ್ಯೂಷನ್ಸ್ ಅಂತ ಹೇಳ್ತೇವೆ ನಾವು, ಈ ರೀತಿ ಫೋಲ್ಡ್ಸ್ ಎಲ್ಲ ನಮ್ಮದರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಕಡಿಮೆ ಇರ್ತದೆ. ಸೊ ಇಟ್ ಈಸ್ ಲಾಂಗ್ ಬ್ರೈನ್. ಸೊ ಹಿಯರ್ ಯು ಕ್ಯಾನ್ ಸಿ ದ ಡಿಫರೆಂಟ್ ಪಾರ್ಟ್ಸ್. ಇದರಲ್ಲಿ 3 ಇಂಪಾರ್ಟೆಂಟ್ ರೀಜನ್ಸ್ ಇದ್ದಾವೆ. ಯಾವುದು? ದಿಸ್ ಈಸ್ ಫೋರ್ ಬ್ರೈನ್, ಎದುರಿನ ಬ್ರೈನ್, ಮುಂದಲೆ. ಅದರ ನಂತರ ಏನು, ಮಿಡ್ ಬ್ರೈನ್, ಮಧ್ಯದಲ್ಲಿ ಬರುವಂಥ ಪಾರ್ಟ್ ಅದು, ಆ್ಯಂಡ್ ಹೈಂಡ್ ಬ್ರೈನ್, ದ ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಹಿಯರ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್ ಆರ್ ದ 3 divisions ಆಫ್ ದ ಬ್ರೈನ್. ಆ್ಯಂಡ್ ಅಂಡರ್ ಫೋರ್ ಬ್ರೈನ್, ಈಗ ನಾವು ಫೋರ್ ಬ್ರೈನ್ ಅನ್ನು ನೋಡಿದರೆ ಇಲ್ಲಿ ನಮಗೆ ಆಲ್ ಫ್ಯಾಕ್ಟರಿ ಲೋಬ್ಸ್, ಪ್ಯಾರ್ಡ್
cerebral hemispheres and unpaired diencephalon. ಇದು 3 ಪಾರ್ಟ್ಸ್ ನಮಗೆ ಈ ಬ್ರೈನಲ್ಲಿ ಸಿಗ್ತದೆ. ಸೊ 4 brain is divided into olfactory lobes as well as 2 cerebral hemispheres and unpaired diencephalon. Olfactory lobes ಅಂತ ಹೇಳಿದರೆ ಏನು? Olfaction. You might have heard about the olfaction. Olfaction ಅಂತ ಹೇಳಿದರೆ ಏನು? ಸ್ಮೆಲ್ ನೋಡೋದು. Olfactory organ is your nose. ನೋಸಿನ ಒಳಗೆ ರಿಸೆಪ್ಟರ್ಸ್ ಇದೆ. ದೇ ಸಿ ದ ಸ್ಮೆಲ್. ದೇ ಆರ್ ನಥಿಂಗ್ ಬಟ್ ಆ್ಯಕ್ಚುಲಿ ಕೆಮಿಕಲ್ ರಿಸೆಪ್ಟರ್ಸ್ ಅಥವಾ ಕೀಮೋ ರಿಸೆಪ್ಟರ್ಸ್. ಅದು ಈ ಸ್ಮೆಲ್ಲನ್ನು ನೋಡುವಂಥದ್ದು ಆಲ್ಫ್ಯಾಕ್ಟರಿ ಸೆನ್ಸ್ ಆರ್ಗನ್. ಅಲ್ಲಿ ಹೇಗೆ ಅದು ಸ್ಮೆಲ್ಲನ್ನು ನೋಡಲಿಕ್ಕಾಗ್ತದೆ? ಸ್ಮೆಲ್ ನೋಡಲಿಕ್ಕೆ ಬ್ರೈನಿನಲ್ಲಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಇದೆ. ಸೊ ಆ ಲೋಬ್ ಈ 4 ಬ್ರೈನಲ್ಲಿ ಉಂಟು. ಸೊ ದ ಸೆನ್ಸರಿ ಇನ್ಫಾರ್ಮೇಷನ್ ವಿಲ್ ಗೋ ಟು ದ ಬ್ರೈನ್. ಇನ್ ದಿಸ್ ರೀಜನ್ ಇಟ್ ಈಸ್ ಪ್ರೋಸೆಸ್ಡ್. ಈ ರೀಜನಲ್ಲಿ ಆ ಇನ್ಫಾರ್ಮೇಷನ್ ಪ್ರೋಸೆಸ್ ಆಗಿ ದ ಫೀಡ್ಬ್ಯಾಕ್ ವಿಲ್ ಕಮ್ ಟು ದ ಸೆನ್ಸರಿ ಆರ್ಗನ್. ದೆನ್ ಓನ್ಲಿ ವಿ ಕ್ಯಾನ್ ಸ್ಮೆಲ್ ದ ಸಬ್ಸ್ಟೆನ್ಸ್. ಅದು ಪರಿಮಳ ಬರ್ತಾ ಉಂಟು ಅಂತ ಗೊತ್ತಾಗಬೇಕಾದ್ರೆ ಈ ಮೂಗಿನಿಂದ ಹೋದಂತಹ ಇನ್ಫಾರ್ಮೇಷನ್ ನರಗಳ ಮುಖಾಂತರ ಆ 4 ಬ್ರೈನಿನ ಆಲ್ಫ್ಯಾಕ್ಟರಿ ಲೋಬಿಗೆ ಹೋಗಿ, ಅರ್ಥ ಆಯ್ತಲ್ಲ, ಅಲ್ಲಿಗೆ ಹೋಗಿ ಅದು ಪ್ರೋಸೆಸ್ ಆಗಿ ಆ ಪರಿಮಳ ಏನುಂಟು ಅದು ನಮಗೆ ಗೊತ್ತಾಗುವಂಥದ್ದು. ಅದೇ ಇಲ್ಲಿ ಆಲ್ಫ್ಯಾಕ್ಟರಿ ಲೋಬ್. ಇನ್ ದ ಸೇಮ್ ವೇ ದೇರ್ ಆರ್ ಪ್ಯಾರ್ಡ್ ಸೆರೆಬ್ರಲ್ ಹೆಮಿಸ್ಫಿಯರ್ಸ್. ಮುಂದಿನ ತಲೆಯ ದೊಡ್ಡ ಪೋರ್ಷನ್ ಏನು ಹೇಳ್ತೇವೆ ಅದಕ್ಕೆ? ಸೆರೆಬ್ರಮ್ ಅಂತ ಕರಿತೇವೆ ನಾವು. ಸೊ ಸೆರೆಬ್ರಮ್. ಸೊ ದೋಸ್ ಸೆರೆಬ್ರಮ್ ಆರ್ ಆಫ್ ಫೌಂಡ್ ಇನ್ 2 halves. ಅದು ದೊಡ್ಡ 2 ಹಾಫ್ನ ಫಾರ್ಮಲ್ಲಿ ಇರುವುದರಿಂದ ದೇ ಆರ್ ಕಾಲ್ಡ್ ಸೆರೆಬ್ರಲ್ ಹೆಮಿಸ್ಫಿಯರ್ಸ್. ಹೆಮಿ ಅಂದರೆ ಅರ್ಧ, ಹಾಫ್. ಸ್ಪಿಯರ್ ಅಂತ ಹೇಳಿದರೆ ಸ್ಪಿಯರ್ ರೌಂಡ್ ಇರ್ತದಲ್ವ, ಅದಕ್ಕೆ ಸ್ಪಿಯರ್ ಅಂತ ಹೇಳೋದು. ಈ ರೌಂಡ್ ಇರುವ ಸಬ್ಸ್ಟೆನ್ಸ್ ಅನ್ನು ಅಡ್ಡಕ್ಕೆ ಹೀಗೆ ನಾವು ಕಟ್ ಮಾಡಿದರೆ ಇದು 2 ಸ್ಪಿಯರ್. ಇನ್ ದ ಸೇಮ್ ವೇ ಹಿಯರ್ ಸೆರೆಬ್ರಮ್ ಹ್ಯಾಸ್ ಗಾಟ್ 2 halves ಆರ್ ದ 2 ಸ್ಪಿಯರ್ಸ್. ಓಕೆ, ನೆಕ್ಸ್ಟ್ ಒನ್ is unpaired diencephalon. Actually unpaired diencephalon, it is single and it is mainly involved in different activities of the body like sleep ಅಥವಾ ಇಮೋಷನ್ಸ್. ಅದೆಲ್ಲ ಹೆಚ್ಚಾಗಿ ಕಂಟ್ರೋಲ್ ಆಗುವಂಥ ಒಂದು ರೀಜನ್ ಅದು. ಅದನ್ನು ಡಯನ್ಸೆಫೆಲಾನ್ ಅಂತ ಕರೀತೇವೆ. ಇದು 4 ಬ್ರೈನಿನ ಪಾರ್ಟ್ಸ್. ಓಕೆ, ನೌ ವಿ ವಿಲ್ ಸಿ ದ ಮಿಡ್ ಬ್ರೈನ್. ಮಿಡ್ ಬ್ರೈನಲ್ಲಿ ದೇರ್ ಆರ್ pair of optic lobes. You can see here 2 optic lobes. 2 optic lobes ಉಂಟು. ಈ ಕಪ್ಪಲ್ಲಿ ತೋರಿಸಿರುವಂಥದ್ದು ಡಾರ್ಕ್ ಕಲರ್ಸ್ indicate the ventricles. Ventricles are nothing but hollow cavities of the brain which are filled with the liquid. ನಮ್ಮ ಬ್ರೈನಿನೊಳಗೆ ಜಾಗ ಇದೆ, ಸ್ಪೇಸ್. ಆ ಸ್ಪೇಸಿನೊಳಗೆ ನೀರು ಇರ್ತದೆ. ಆ ನೀರು ತುಂಬಿರುವಂಥ ಕ್ಯಾವಿಟಿಗಳನ್ನು ಇಲ್ಲಿ ಕಪ್ಪು ಬಣ್ಣದಲ್ಲಿ ತೋರಿಸಿದ್ದಾರೆ. ಸೊ ಉಳಿದದ ಔಟ್ಲೈನ್ ನೋಡಿ, ಇದು ಆಪ್ಟಿಕ್ ಲೋಬ್. 2 ಆಪ್ಟಿಕ್ ಲೋಬ್ಸ್ ಉಂಟು. ಆಪ್ಟಿಕ್ ಈಸ್ ಅಸೋಸಿಯೇಟೆಡ್ ವಿತ್ ಯುವರ್ ಸೆನ್ಸ್ ಆಫ್ ಏನು ಲೈಟ್. ಆಪ್ಟಿಕ್ ಅಂದರೆ ಕಣ್ಣು, ಕಣ್ಣಿನ ಕಂಟ್ರೋಲ್ ಇರುವಂಥದ್ದು ಅಥವಾ ಕಣ್ಣಿನಿಂದ ನಮಗೆ ನೋಡಲಿಕ್ಕೆ ಹೇಗೆ ಆಗ್ತದೆ ಅದು ಈ ಆಪ್ಟಿಕ್ ಲೋಬ್ಸ್ನಲ್ಲಿ ಪ್ರೋಸೆಸ್ ಆದ ಇನ್ಫಾರ್ಮೇಷನ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಹೈಂಡ್ ಬ್ರೈನ್, ಲಾಸ್ಟಿಗೆ ಬರುವಂಥದ್ದು ಹಿಂದಿನ ಬ್ರೈನ್. ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ cerebellum and medulla oblongata. Remember, there will be cerebellum. Cerebellum ಅನ್ನುವಂಥದ್ದು ನೋಡಿ, ಇಟ್ ಇಸ್ ವೆರಿ ಸ್ಮಾಲ್ ಪೋರ್ಷನ್ ಇಯರ್. ಇಲ್ಲಿ ಲೇಬಲ್ ಮಾಡಿದ್ದಾರೆ ನೋಡಿ, ಸೆರೆಬೆಲ್ಲಮ್. ಅದು ಇದು ಇಷ್ಟೇ ಸಣ್ಣ ಪೋರ್ಷನ್ ಸೆರೆಬೆಲ್ಲಮ್. ಅದರ ನಂತರ ಬರುವಂಥ ಇಲಾಂಗೇಟೆಡ್ ಪೋರ್ಷನ್ ಏನಿದೆ ಅದನ್ನು ನಾವು ಏನು ಹೇಳ್ತೇವೆ? ಮೆಡುಲ್ಲಾ ಒಬ್ಲಾಂಗೇಟಾ ಅಂತ ಹೇಳ್ತೇವೆ. ಈ ಪೋರ್ಷನ್ಸಲ್ಲಿ ನಮ್ಮ ಹೆಚ್ಚಿನ ಫ್ರಾಗಿನ ಹೆಚ್ಚಿನ ಆ್ಯಕ್ಟಿವಿಟೀಸ್ ಕಂಟ್ರೋಲಲ್ಲಿ ಇರ್ತದೆ. ಫಿಸಿಯೋಲಜಿಕಲ್ ಆ್ಯಕ್ಟಿವಿಟೀಸ್, ಈ ಡೈಜೆಷನ್ ಅಂಥದ್ದೆಲ್ಲ ಈ ರೀಜನಲ್ಲಿ ಕಂಟ್ರೋಲಲ್ಲಿರುವಂಥದ್ದು. ಸೊ ನ್ಯಾರೋ ಪೋರ್ಷನ್ ಸೆರೆಬೆಲ್ಲಮ್ ಈಸ್ ಆ್ಯಕ್ಚುಲಿ ಪಾರ್ಟ್ ಆಫ್ ದ ಹೈಂಡ್ ಬ್ರೈನ್ ವಿಚ್ ಇಸ್ ವೆರಿ ಸ್ಮಾಲ್ ಕಂಪ್ಯಾರಿಟಿವ್ಲಿ. ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಇದು ತುಂಬ ಸಣ್ಣದಿರ್ತದೆ. ಮತ್ತು ಅದು ಏನಾಗ್ತದೆ, ಒಂದು ಇಲಾಂಗೇಟೆಡ್ ಸ್ಟ್ರಕ್ಚರ್ ಆಗ್ತದೆ, ಉದ್ದ ಆಗ್ತದೆ. ಉದ್ದಾಗಿ ಅದನ್ನು ನಾವೇನು ಕರಿತೇವೆ? ಮೆಡುಲ್ಲಾ ಒಬ್ಲಾಂಗೇಟಾ ಅಂತ ಕರಿತೇವೆ. ದ್ಯಾಟ್ ಮೆಡುಲ್ಲಾ ಒಬ್ಲಾಂಗೇಟಾ, ಇದಿಷ್ಟು ಕೂಡ ಆ್ಯಕ್ಚುಲಿ ಆಲ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ದ ಸ್ಕಲ್. ಇದೆಲ್ಲ ಏನಲ್ಲಿ ಕ್ರೇನಿಯಮಲ್ಲೇ ಉಂಟು. ದೊಡ್ಡ ಕವರ್ ಉಂಟು ಅದಕ್ಕೆ, ಸ್ಕೆಲೆಟನ್ ಇದು. ಅರ್ಥ ಆಯ್ತಲ್ಲ. ಈ ಸ್ಕೆಲೆಟನ್ ಇದ್ದು ಕವರಿನಲ್ಲಿ ಕೆಳಭಾಗದಲ್ಲಿ ದೇರ್ ಈಸ್ ಓಪನಿಂಗ್ ಇನ್ ದ ಸ್ಕೆಲಿಟನ್. ಯಾಕೆಂದರೆ ಇದು ನರ ಹೊರಗೆ ಬರಬೇಕು, ಅಲ್ಲಿಂದ ಕೆಳಗೆ ಬರಬೇಕು. ಹಾಗಾಗಿ
This opening is called foramen magnum. Remember, the opening of that skull through which the brain comes out of the head region as spinal cord. ಅರ್ಥ ಆಯ್ತಾ? ಅದರ ನಂತರ ಅದಕ್ಕೆ ಸ್ಪೈನಲ್ ಕಾರ್ಡ್ ಅಂತ ಕರಿತೇವೆ. ಸ್ಪೈನಲ್ ಕಾರ್ಡ್ ಇಸ್ ನಥಿಂಗ್ ಬಟ್ ಎಕ್ಸ್ಟೆನ್ಷನ್ ಆಫ್ ದ ಮೆಡುಲಾ ಒಬ್ಲಾಂಗೇಟ. ಈ ಮೆಡುಲಾ ಒಬ್ಲಾಂಗೇಟ ಹೈಂಡ್ ಬ್ರೈನ್ ಉಂಟಲ್ಲ, ಅದು ಮತ್ತೆ ಎಕ್ಸ್ಟೆಂಡ್ ಆದದ್ದು ಈ ಉದ್ದದ ಸ್ಪೈನಲ್ ಕಾರ್ಡ್. ಇಟ್ ಈಸ್ ಸ್ಪೈನಲ್ ಕಾರ್ಡ್. So that opening is foramen magnum. Remember, this opening through which this spine comes out is called foramen magnum. Okay. So all these parts of the spinal cord are enclosed in the vertebral column. ನಿಮ್ಮ ಬೆನ್ನು ಮೂಳೆಯಿಂದ ಇದು ಪ್ರೊಟೆಕ್ಟ್ ಆಗಿರ್ತದೆ. ಈ ಫ್ರಾಗಲ್ಲಿ ಕೂಡ ಈ ಬೆನ್ನು ಮೂಳೆ ಈ ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡ್ತದೆ. ನಾಟ್ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್, ಪಾರ್ಷಿಯಲಿ ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ದ ವರ್ಟಿಬ್ರಲ್ ಕಾಲಮ್ ಸೊ ದ್ಯಾಟ್ ಇಟ್ ಈಸ್ ಪ್ರಾಪರ್ಲಿ ಪ್ರೊಟೆಕ್ಟೆಡ್. ತುಂಬ ಪ್ರೀಷಿಯಸ್ ಆರ್ಗನ್ ಅದು. ಬ್ರೈನ್, ಸ್ಪೈನಲ್ ಕಾರ್ಡ್ ಉಂಟಲ್ಲ, ಇಟ್ ಶುಡ್ ಬಿ ವೆರಿ ಹೆಲ್ದಿ, ಅದರ್ವೈಸ್ ಆಲ್ ಅದರ್ ಬಾಡಿ ಆಕ್ಟಿವಿಟೀಸ್ ವಿಲ್ ಬಿ ಕೊಲ್ಯಾಪ್ಸ್ಡ್. ಈಗ ನೀವು ನೋಡಿದ್ದೀರಿ, ಒಂದು ಸೈಡ್ ಪ್ಯಾರಲೈಸ್ ಆದರೆ ತಲೆ, ಒಂದು ಸೈಡಿನ ಭಾಗವೇ ಬಿದ್ದು ಹೋಗ್ತದೆ, ಇನ್ನೊಂದು ಸೈಡ್ ಕೆಲಸವೇ ಮಾಡೋದಿಲ್ಲ. ಸೊ ಹಾಗಾಗಿ ದೇ ಆರ್ ವೆಲ್ ಪ್ರೊಟೆಕ್ಟೆಡ್ ಇನ್ ದ ಟಫ್ ಕವರಿಂಗ್ಸ್. ಗಟ್ಟಿ ಕವರಿಂಗಿಂದ ಪ್ರೊಟೆಕ್ಟ್ ಆಗಿರುವುದರಿಂದ ಅದು ಅದರ ಕೆಲಸ ಏನದು ಕೋಆರ್ಡಿನೇಷನ್ ಅಥವಾ ಕಂಟ್ರೋಲ್ ಏನಿದೆ ಅದನ್ನು ಸರಿಯಾಗಿ ಮಾಡ್ತದೆ. So these two are the structures which are involved in the control and coordination of the frog's body. It is almost like human nervous system only. ಅರ್ಥ ಆಯ್ತಲ್ಲ, ನಮಗೆ ತುಂಬ ಕ್ಲೋಸ್ಲಿ ರಿಲೇಟೆಡ್. ಓಕೆ, ನಾವು ಲೆಟ್ ಅಸ್ ಸಿ ದ ಸೆನ್ಸರಿ ಆರ್ಗನ್ಸ್. ನಿಮಗೆಲ್ಲ ಗೊತ್ತಿದೆ ಸೆನ್ಸರಿ ಆರ್ಗನ್ಸ್. ಮೋಸ್ಟ್ ಆಫ್ ದ ಸೆನ್ಸರಿ ಆರ್ಗನ್ಸ್ ಆರ್ ಲೊಕೇಟೆಡ್ ವೆರಿ ಕ್ಲೋಸ್ ಟು ದ ಬ್ರೈನ್. ತುಂಬ ಹತ್ತಿರಕ್ಕೆ ಲೊಕೇಟ್ ಆಗಿದ್ದಾವೆ. ಸೊ ಫ್ರಾಗ್ ಹ್ಯಾಸ್ ಗಾಟ್ ಡಿಫರೆಂಟ್ ಟೈಪ್ಸ್ ಆಫ್ ಸೆನ್ಸ್ ಆರ್ಗನ್ಸ್. ದೇ ಆರ್ ಆರ್ಗನ್ಸ್ ಆಫ್ ಟಚ್. ನಮ್ಮ ಸ್ಕಿನ್ ಇದ್ದ ಹಾಗೆ, ಸ್ಕಿನ್ನಿಗೆ ಮುಟ್ಟಿದ ಕೂಡಲೇ ಗೊತ್ತಾಗ್ತದೆ, ಅಂತಹ ಆರ್ಗನ್ಸನ್ನು ನಾವಿಲ್ಲಿ ಸೆನ್ಸರಿ ಪ್ಯಾಪಿಲ್ಲೆ ಅಂತ ಹೇಳಿ ಕರೀತೇವೆ. ಸೊ ಆರ್ಗನ್ಸ್ ಆಫ್ ಟಚ್ ಆರ್ ಸೆನ್ಸರಿ ಪ್ಯಾಪಿಲ್ಲೆ. ಆ್ಯಂಡ್ ದೇ ಪೊಸೆಸ್ ಟೇಸ್ಟ್ ಬಡ್ಸ್. ಟೇಸ್ಟ್ ಬಡ್ಸ್ ಆರ್ ಫೌಂಡ್ ಇನ್ ದ ಟಂಗ್. ಟಂಗ್, ನಾಲಗೆಯಲ್ಲಿ ಏನಿದೆ ಟೇಸ್ಟ್ ಬಡ್ಸ್ ಅಂತ ಇರ್ತದೆ. ಆ ಟೇಸ್ಟ್ ಬಡ್ಡಿನ ಮೂಲಕ ರುಚಿಯ ಟೇಸ್ಟನ್ನು ಅದು ಮಾಡ್ತದೆ. ಸೊ ಟೇಸ್ಟ್ ಬಡ್ಸ್ ಆರ್ gustatory receptors which respond to the taste. Okay, smell is done by the nasal epithelium, or smell is perceived by the nasal epithelium which is organ of olfaction. ಈಗಷ್ಟೇ ಹೇಳಿದಲ್ಲ, ಕೀಮೋ ರಿಸೆಪ್ಟರ್ಸ್ ಇರುವಂಥದ್ದು. ಅದೇ ರೀತಿ ವಿಷನ್, ಕಣ್ಣು ನೋಡುವಂಥದ್ದು, ದೃಷ್ಟಿ ಏನಿದೆ, ದಟ್ ಈಸ್ ಬಿಕಾಸ್ ಆಫ್ ದ ಐಸ್. ಯು ಕ್ಯಾನ್ ಸಿ ಲಾರ್ಜ್ ಐಸ್, ಬಲ್ಜ್ಡ್ ಸಿಂಪಲ್ ಐಸ್. ಅದು ಅರ್ಥ ಆಯ್ತಾ? ಲಾರ್ಜ್ ಬಲ್ಜ್ಡ್ ಸಿಂಪಲ್ ಐಸ್ ಆರ್ ಪ್ರೆಸೆಂಟ್ ಹಿಯರ್. ಸೊ ಹಿಯರಿಂಗ್ ಆರ್ಗನ್, ಕಿವಿ ಎಕ್ಸ್ಟರ್ನಲ್ ಇಲ್ಲ, ಆದರೆ ದೇರ್ ಆರ್ ಇಂಟರ್ನಲ್ ಇಯರ್ಸ್. ಎರಡು ಇಂಟರ್ನಲ್ ಇಯರ್ ಉಂಟು, ಪ್ಯಾರ್ಡ್ ಇಂಟರ್ನಲ್ ಇಯರ್ಸ್ ವಿಚ್ ಆರ್ ಡಿನೋಟೆಡ್ ಬೈ ದ ಟಿಂಫ್ಯಾನಮ್. ಅರ್ಥ ಆಯ್ತಾ? ಇಯರ್ ಡ್ರಮ್ ಅಥವಾ ಟಿಂಫ್ಯಾನಮ್. ಸೊ ಔಟ್ ಆಫ್ ದೀಸ್ ಐಸ್ ಆ್ಯಂಡ್ ಇಂಟರ್ನಲ್ ಇಯರ್ಸ್ ಆರ್ ವೆಲ್ ಆರ್ಗನೈಸ್ಡ್ ಸ್ಟ್ರಕ್ಚರ್ಸ್. ಉಳಿದದೆಲ್ಲ ಸಾಮಾನ್ಯ, ಅಷ್ಟು ಒಳ್ಳೆ ಆರ್ಗನೈಸ್ ಆಗಿ ಅಥವಾ ಒಂದು ಆರ್ಗನಿನ ಫಾರ್ಮಲ್ಲಿ ಕ್ಲಿಯರ್ ಆಗಿ ಡೆವಲಪ್ ಆಗಲಿಲ್ಲ ಅದು. ಬಟ್ ಇಲ್ಲಿ ನಿಮಗೆ ಈ ಎರಡು ಸ್ಟ್ರಕ್ಚರ್ಸನ್ನು ನೋಡಿದರೆ, ಐ ಮತ್ತು ಇಂಟರ್ನಲ್ ಇಯರ್ಸ್, ದೇ ಆರ್ ವೆರಿ ವೆಲ್ ಡೆವಲಪ್ಡ್ ಆ್ಯಂಡ್ ವೆಲ್ ಆರ್ಗನೈಸ್ಡ್ ಸ್ಟ್ರಕ್ಚರ್ಸ್. The rest are cellular aggregations. ಆಗಲೇ ಹೇಳಿದೆ ಅಲ್ಲ, ದೇ ಆರ್ ನಾಟ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಆರ್ಗನೈಸ್ಡ್. ಆರ್ಗನಿನ ಹಾಗೆ ಇಲ್ಲ ಅದು, ಆರ್ಗನೈಸ್ಡ್ ಇಲ್ಲ ಅದು. They are just loose aggregations of few cells which are connected to the nerve endings. ನಾನು ಹೇಳಿದೆಲ್ಲ, ಹೆಚ್ಚಿನ ಎಲ್ಲ ಸೆನ್ಸರಿ ಆರ್ಗನ್ಸ್ ಬ್ರೈನಿನ ಹತ್ತಿರ ಯಾಕಿರ್ತದೆ? ಬಿಕಾಸ್ ದೇ ಮಸ್ಟ್ ಟೇಕ್ ಡಿಸಿಷನ್ಸ್ quickly so that organism is protected when they come across with the external issues. ಅರ್ಥ ಆಯ್ತಾ? ರೋಡ್ ಕ್ರಾಸ್ ಮಾಡುವಾಗ ವೆಹಿಕಲ್ ಬರ್ತಾ ಉಂಟಂತ ನಮಗೆ ಗೊತ್ತಾಗದಿದ್ರೆ, ಕಿವಿಗೆ ಕೇಳದಿದ್ರೆ, ಹಾರ್ನ್ ಸೌಂಡ್ ಕೇಳದಿದ್ರೆ ನಾವು ರೋಡಲ್ಲೇ ಹೋಗ್ತಾ ಇರ್ತೇವೆ. ಹಾಗಾಗಿ ಸೆನ್ಸರಿ ಆರ್ಗನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ದೇ ಆರ್ ಕೆಪ್ಟ್ ವೆರಿ ಕ್ಲೋಸ್ ಟು ದ ಬ್ರೈನ್. ಓಕೆ, ನೌ ಅಬೌಟ್ ದ ಐಸ್. ಕಣ್ಣು, ನಾವಾಗಲೇ ಹೇಳಿದ ಹಾಗೆ ಪ್ಯಾರ್ಡ್ ಐಸ್ ಆರ್ ಪ್ರೆಸೆಂಟ್. ದೇ ಆರ್ ಸ್ಪೆರಿಕಲ್ ಇನ್ ಔಟ್ಲೈನ್, ಸಿಚುವೇಟೆಡ್ ಇನ್ ಅ ಪ್ರೊವಿಷನ್ ಆಫ್ ದ ಸ್ಕಲ್. ಈ ಸ್ಕಲ್ಲಿನ ಅಥವಾ
ನಮ್ಮ ಎಲುಬುಂಟಲ್ಲ ತಲೆಯಲ್ಲಿ, ಆ ಎಲುಬಿನಲ್ಲಿ ದೇರ್ ಆರ್ 2 ಹಾಲೋಸ್, ದೊಡ್ಡ ದೊಡ್ಡ ಡಿಪ್ರೆಷನ್ಸ್ ಉಂಟು, ಅದನ್ನು ಆರ್ಬಿಟ್ ಅಂತ ಕರೀತಾರೆ. ಸೊ ದೀಸ್ ಐಸ್ ಆರ್ ಪ್ಲೇಸ್ಡ್ ಇನ್ಸೈಡ್ ದೀಸ್ ಕಪ್ ಲೈಕ್ ಆರ್ಬಿಟ್ಸ್ ಫಾರ್ಮ್ಡ್ ಬೈ ದ ಸ್ಕಲ್, ಫಾರ್ಮ್ಡ್ ಬೈ ದ ಸ್ಕೆಲಿಟನ್. ಎಲುಬಿನ ಒಂದು ಕಪ್ಪಿನ ಒಳಗಿರ್ತದೆ, ಆ ಕಪ್ಪಿಗೆ ಆರ್ಬಿಟ್ ಅಂತ ಹೇಳಿ ಕರಿತೇವೆ ನಾವು. ದೀಸ್ ಆರ್ ಸಿಂಪಲ್ ಐಸ್. ಆಸ್ ಐ ಸೆಡ್ ಬಿಫೋರ್, ಸಿಂಪಲ್ ಐ ಅಂತ ಹೇಳಿದರೆ ಏನು? ಕಂಪೌಂಡ್ ಐ ಅಂತ ಕೇಳಿರ್ಬೋದು ನೀವು. ಸಿಂಪಲ್ ಐಸಲ್ಲಿ ಒಂದೇ ಥರದ ಫೇಸೆಟ್ಸ್ ಇರ್ತದೆ, ಒಂದೇ ಥರದ ಸ್ಟ್ರಕ್ಚರ್ ಇರ್ತದೆ. ಕಂಪೌಂಡ್ ಐಯಲ್ಲಿ ಆದರೆ ತುಂಬ ಸಿಂಪಲ್ ಐಸ್ ಇರ್ತದೆ. ಸೊ ಈ ಇನ್ಸೆಕ್ಟ್ಸ್ ಅಲ್ಲೆಲ್ಲ ಕಂಪೌಂಡ್ ಐಸ್ ಅಂತ ಒಮ್ಯಾಟಿಡಿಯಮ್ ಎಲ್ಲ ಉಂಟು. ಆ್ಯಕ್ಚುಲಿ ದೇ ಆರ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಸಿಂಪಲ್ ಐಸ್, ಬಟ್ frogs eye and ours eye are considered as simple eyes. Ear, external ear is absent. Tympanum can be clearly seen from outside. ಹೊರಗಿಂದಲೇ ನಮಗೆ ಟಿಂಪ್ಯಾನಮ್ ಕಾಣ್ತದೆ. ಇದು ಇಯರ್ ಅಂತ ಹೇಳಿದರೆ ಆರ್ಗನ್ ಆಫ್ ಹಿಯರಿಂಗ್ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ. ಇಟ್ ಈಸ್ ಅ ಬ್ಯಾಲೆನ್ಸಿಂಗ್ ಆರ್ಗನ್ ಆ್ಯಂಡ್ ಆರ್ಗನ್ ಆಫ್ ಇಕ್ವಿಲಿಬ್ರಿಯಮ್. ದೇಹವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ಸ್ವಿಮ್ ಮಾಡುವಾಗ ಬ್ಯಾಲೆನ್ಸ್ ಮಾಡುವಂಥದ್ದು, ನಡೆಯುವಾಗ ಬ್ಯಾಲೆನ್ಸ್ ಮಾಡುವಂಥ ಆರ್ಗನ್ ಅದು. ಇಟ್ ಈಸ್ ಆರ್ಗನ್ ಆಫ್ ಇಕ್ವಿಲಿಬ್ರಿಯಮ್ ಆರ್ ಬ್ಯಾಲೆನ್ಸಿಂಗ್. Okay, this is all about the sensory organs.